हरे राम। श्लोक ओदि। ಇವತ್ತು ಯಾವುದು? ವಶ್ಯ. ವಶ್ಯ ಅಂದರೆ ಅಧೀನ, ವಶದಲ್ಲಿರುವವನು, ಸೇವಕ. ಯಾರ ಬಗ್ಗೆ ಹೇಳ್ತಿರೋದು? ಈ ವರ್ಣನೆಗಳು ಯಾರ ಬಗ್ಗೆ ಇದೆ? ಮತ್ತೆ ಹೊಂದುತ್ತಲ್ಲ, ವಶದಲ್ಲಿರುವವನು, ಅಧೀನ, ಸೇವಕ. ರಾಮನಿಗೆ ಹೊಂದುತ್ತಾ ಇದು? ಧರ್ಮಜ್ಞ ಸರಿ, ಸತ್ಯಸಂಧ ಸರಿ, ಪ್ರಜೆಗಳ ಹಿತೈಷಿ ಸರಿ, ಕೀರ್ತಿಶಾಲಿ ಯಶಸ್ವಿ ಸರಿ, ಜ್ಞಾನವುಳ್ಳವನು ಸರಿ, ಶುಚಿ ಸರಿ. ವಶ್ಯ ಅಂದ್ರೆ ವಶ್ಯ ಅನ್ನೋ ಶಬ್ದಕ್ಕೆ ಇನ್ನೊಬ್ಬರ ಅಧೀನ, ಇನ್ನೊಬ್ಬರ ವಶ ಅಥವಾ ಸುಲಭವಾಗಿ ವಶಪಡಿಸಿಕೊಳ್ಳಬಹುದಾದವರು. ಸರಿ ಇದೆ ಲಕ್ಷ್ಮಿ ಹೇಳಿದ್ದು. ಹಾಗೆ ನೋಡಿದರೆ ಪ್ರಪಂಚವೆಲ್ಲ ಅವನ ವಶದಲ್ಲಿದೆ ಅಲ್ವಾ? ಸೂರ್ಯೋದಯ ಸೂರ್ಯಾಸ್ತಗಳ ವಶದಲ್ಲಿದ್ದಾನೆ. ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ, ಅವನ ವಶದಲ್ಲಿದೆ. ಬ್ರಹ್ಮಾಂಡವೆಲ್ಲ ಅವನ ವಶದಲ್ಲಿದೆ. ಎಲ್ಲರ ಹುಟ್ಟು ಸಾವು ಬದುಕು ಎಲ್ಲ ಅವನ ವಶದಲ್ಲಿದೆ. ಇಂಥವನು ಸುಲಭವಾಗಿ ವಶವಾಗ್ತಾನೆ. ಯಾರಿಗೆ ಅಂದರೆ ಭಕ್ತರಿಗೆ, ಭಾವವುಳ್ಳವರಿಗೆ. ಯಾರು ಅವನಲ್ಲಿ ಸ್ಥಿರವಾದ ಭಾವವನ್ನು ಇಡ್ತಾರೆ, ಪ್ರೀತಿಯನ್ನಿರ್ತಾರೆ, ಅವರ ಸೇವಕನಾಗ್ತಾನೆ. ಅವನು ಅವರಿಗೆ ವಶವಾಗ್ತಾನೆ.
ಅವ್ರು ಹೇಳಿದಾಗೆ ಕೇಳ್ತಾನೆ. ಅದಕ್ಕೆ ಒಂದು ಹಾಡು ನಮಗೆ ನೆನಪಾಗುವಂಥದ್ದು. ಈ ಹಾಡು ಕೇಳಿದ್ದೀರಾ? ತುಂಬ ಪ್ರಸಿದ್ಧವಾದ ಹಾಡು ಇದು, ಪುರಂದರದಾಸರು. ಹೂವ ತರುವರ ಮನೆಗೆ ಹುಲ್ಲ ತರುವ. ಹೂವ ತರುವವರು ಒಂದು ಪೂಜೆ ಮಾಡೋದು. ಯಾರು ಅವರನ್ನು ಪೂಜೆ ಮಾಡ್ತಾರೋ, ಯಾರು ಅವರನ್ನು ಆರಾಧನೆ ಮಾಡ್ತಾರೋ ಅವರ ಮನೆಗೆ ಹುಲ್ಲ ತರುವ ಅಂದರೆ ಅವರ ಆಳಾಗ್ತಾನೆ, ಆಳಿನ ಕೆಲಸ ಮಾಡ್ತಾನೆ ಅವನು. ಅದಕ್ಕೆ ಸ್ವಲ್ಪನೂ ಗರ್ವ ಇರುವಂತೆ. ಇವಾಗ ಇಲ್ಲ ಗರ್ವ. ಈಗ ಸಣ್ಣ ಪುಟ್ಟ ಅಧಿಕಾರ ಇದ್ರೂ ಕೂಡ ತುಂಬಾ ಗರ್ವ ಬಂದಿರುತ್ತೆ ಅಲ್ವಾ? ಚಿಕ್ಕ ಪುಟ್ಟ ಅಧಿಕಾರ ಇದ್ರೂ ಕೂಡ ತುಂಬಾ ಗರ್ವ ಬರುತ್ತೆ. ಇಡೀ ಪ್ರಪಂಚಕ್ಕೆ ಅವನು ಅಧಿಕಾರಿ ಆದ್ರೂ ಕೂಡ ಇವಾಗ ಇಲ್ಲ ಗರ್ವ. ಯಾರಿಗೆ? ಅವ್ವ ಲಕುಮಿಯ ರಮಣ ಅಥವಾ ಲಕುಮಿ ರಮಣ. ಅವ್ವ ಅಂದ್ರೆ ತಾಯಿ, ಜಗತ್ತಿನ ತಾಯಿ ಲಕ್ಷ್ಮಿ ಅಥವಾ ಸೀತೆ. ಆಕೆಯ ರಮಣ, ಆಕೆಯ ಪತಿ. ಇವಾಗಿಲ್ಲ ಗರ್ವ. ಅವನಿಗೆ ಕಿಂಚಿತ್ತೂ ಗರ್ವ ಇಲ್ಲ, ಸೊಕ್ಕಿಲ್ಲ, ಅಹಂಕಾರ ಇಲ್ಲ. ನೋಡಿ, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಮುಂದಕ್ಕೆ. ಉಂಟು ನಿಮ್ಗೆ ಅರ್ಥ ಆಗತ್ತ ಕಥೆ ನೋಡಿ. ಉಂಟು ಇನ್ನು ಮುಂದೆ. ಹಾಂ ಸರ್, ಓದ್ತೀರಾ? ಈಗ ಒಂದ್ಸರಿ ಸರ್, ಯಾರಿದು? ಯಾರ ಬಗ್ಗೆ ಹೇಳ್ತಿರೋದು ಇದು? ಪಾಂಡವರ ಮನೆಯೊಳಗೆ ಕುದುರೆಗಳ ತಾತೊಳೆದು ಪುಂಡರೀಕಾಕ್ಷನು ಹುಲ್ಲನ್ನು ತಿನ್ನಿಸಿದ. ಯಾರಿದು? ಯಾರ ಬಗ್ಗೆ ಹೇಳ್ತಿರೋದು? ಕೃಷ್ಣ ಏನ್ ಮಾಡಿದ? ಭಾವನ ಬಂಡಿಯ ಬೋವನಾದ. ಬೋವ ಅಂದ್ರೆ ಸಾರಥಿ. ಭಾವನ ಬಂಡಿಯ ಬೋವನಾದ. ಭಾವ ಯಾರು? ಅರ್ಜುನನ ಬಂಡಿ, ರಥದ ರಥದಲ್ಲಿ ಸಾರಥಿ ಮುಖ್ಯನೋ ರಥಿ ಮುಖ್ಯನೋ? ರಥಿ ಅಂದ್ರೆ ಯಜಮಾನ, ಮೇಲ್ ಕೂತಿರ್ತಾನೆ. ಅವನು ಹೇಳ್ತಾನೆ ರಥ ಯಾವ ಕಡೆ ಹೊಡಿಬೇಕು ಅಂತ, ಆ ಕಡೆ ಸಾರಥಿ ಹೊಡಿಬೇಕು. ಸಾರಥಿ ಸೇವಕ. ರಥಿ ಅಂದ್ರೆ ಒಡೆಯ. ಈ ಒಡೆಯನ ಜಾಗದಲ್ಲಿ ಯಾರಿದ್ದಾರೆ? ಸೇವಕನ ಜಾಗದಲ್ಲಿ ಯಾರಿದ್ದಾರೆ ಹೇಳಿ? ಯಾರು ಭಗವಂತ, ಯಾರು ಭಕ್ತ? ಅಲ್ಲಿಗೆ ಭಕ್ತರ ಸೇವೆ ಮಾಡ್ತಾನಲ್ವ ಭಗವಂತ, ಭಕ್ತರ ಸೇವಕನಾಗ್ತಾನಲ್ಲ. ಕುದುರೆಗಳ ಮೈ ತೊಳೆದು ಕುದುರೆ ಹುಲ್ಲು ಹಾಕೋದು ಸೇವಕನ ಕೆಲಸ ಅಲ್ವಾ? ಕೃಷ್ಣ ಮಾಡಿದಾನೆ, ಸೇವಕನ ಕೆಲಸ ಮಾಡಿದಾನೆ. ವಶ್ಯ ಅಂದ್ರೆ ಹಾಗೆ. ಅಷ್ಟು ದೊಡ್ಡವನಾದ್ರೂ ಕೂಡ ಭಾವಿಸಿದ್ರೆ, ಭಜಿಸಿದ್ರೆ, ನಮ್ಮನ್ನು ಒಪ್ಪಿಸಿಕೊಂಡ್ರೆ ಅವನು ನಮ್ಮ ಸೇವಕನಾಗ್ತಾನೆ. ಮೊದಲಿ ಅಂಡಜ ವಾಹನ ಶ್ರೀ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿವನು. ಅಂಡಜ ಅಂದ್ರೆ ಗರುಡ, ಪಕ್ಷಿ. ಅಂಡಜ ಅಂದ್ರೆ ಅಂಡ ಅಂದ್ರೆ ಮೊಟ್ಟೆ ಅಲ್ವಾ? ಅಂಡಜ ಮೊಟ್ಟೆಯಿಂದ ಬಿಟ್ಟು ಬರುವಂತದ್ದು. ಯಾವ್ದದು? ಪಕ್ಷಿ. ಎಲ್ಲ ಪಕ್ಷಿಗಳಿಗೂ ಬಂತು. ಅಂಡಜ ವಾಹನ ಅಂದ್ರೆ ಪಕ್ಷಿ ವಾಹನ. ಯಾರು ಪಕ್ಷಿ ವಾಹನ? ಈ ನಂದಿ ವಾಹನ ಯಾರು ಅಲ್ವಾ? ಪಕ್ಷಿ ವಾಹನ ಕೃಷ್ಣ, ವಿಷ್ಣು. ಅದು ಪಕ್ಷಿ ವಾಹನ, ಗರುಡ ವಾಹನ. ಅಂತಹ ಪುರಂದರ ವಿಠಲನು ಅಂದ್ರೆ ಭಗವಂತನು, ದೇವರು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿದ್ದನು. ತೊಂಡ ಅಂದ್ರೆ ಸೇವಕ, ತೊಂಡ ಅಂದ್ರೆ ಆಳು. ತೊಂಡರಿಗೆ ತೊಂಡನಾಗಿ ಅಂದ್ರೆ ಆಳಿಗೆ ಆಳಾಗಿ, ಸೇವಕರಿಗೆ ಸೇವಕನಾಗಿ. ಭಕ್ತರೊಂದು ಸೇವಕರಲ್ವಾ? ಅವರಿಗೂ ಸೇವಕನಾಗಿ ಸಂಚರಿಸುತ್ತೀವನು. ಈ ಪ್ರಪಂಚದವನು ವಿಹರಿಸ್ತಾನೆ, ಸಂಚಾರ ಮಾಡ್ತಾನೆ. ನೋಡಿ, ಒಂದು ಒಳ್ಳೆ ಅವಕಾಶ ಇದೆ. ದೇವರು ಕೂಡ ನಮಗೆ ಸೇವೆ ಮಾಡಬಹುದು. ನಿಮ್ ಕೆಲಸ ಮಾಡ್ಕೊಡ್ಬೋದು ದೇವರು, ಚಿಕ್ಕ ಚಿಕ್ಕ ಕೆಲಸಗಳನ್ನು ಕೂಡ.
ನಮಗೆ ಬೇಕಾಗಿದ್ದು ಭಕ್ತಿ, ಭಾವ, ಪ್ರೀತಿ. ಅದಿದ್ರೆ ದೇವರು ಭಕ್ತರಿಗೆ ಸೇವಕನಾಗ್ತಾನೆ. ಈಗ ತಾಯಿ ದೊಡ್ಡವಳು, ಮಗು ದೊಡ್ಡದು, ಹೌದಾ? ಮತ್ತೆ ಯಾರು ಸೇವೆ ಮಾಡ್ತಾರೆ ಅಲ್ವಾ? ಮಗುವಿನ ಬಟ್ಟೆ ತೊಳಿತಾಳೆ ತಾಯಿ ಅಲ್ವಾ? ಊಟ ಮಾಡಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ. ಮಗುವಿನ ಮಲಮೂತ್ರಗಳನ್ನು ಕೂಡ ಶುಚಿ ಮಾಡ್ತಾಳೆ ತಾಯಿ. ಮಾಡ್ತಾಳೆ ಇಲ್ವೋ? ಭಗವಂತ ಅಂದ್ರೆ ತಾಯಿ ಇದ್ದಾಗೆ ನಮಗೆ. ತನ್ನ ಮಗುವಿಗೆ ತಾಯಿ ಎಲ್ಲ ಮಾಡ್ತಾಳೆ. ಯಾರಿಗಾರು ಮಾಡ್ತಾಳ? ಪಕ್ಕದವ್ರು ಮಾಡ್ತಾಳ? ಅದನ್ನೆಲ್ಲ ತನ್ನ ಮಗುಗೆ ಮಾಡ್ತಾಳೆ. ಹಾಗೆ ನಾವು ಕೂಡ ಭಗವಂತನಿಗೆ ಮಗು ಅನ್ನೋತರ ಆಗ್ಬೇಕು. ನಾವು ದೇವರು ಒಪ್ಕೊಳ್ತಾರ ಆಗ್ಬೇಕು. ಇದು ನನ್ನ ಮಗು, ಇದು ನನ್ನ ಭಕ್ತ, ಆ ಥರ ನಡ್ಕೋಬೇಕು. ನಾವು ಆ ಥರ ಪ್ರೀತಿ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಅವನು ನಮ್ಮ ಸೇವೆ ಮಾಡ್ತಾನೆ. ರಾಮ ಕೂಡ ಹಾಗಿದ್ದ. ಯಾರು ಭಾವಿಸ್ತಾರೋ, ಯಾರು ಆಶ್ರಯಿಸ್ತಾರೋ, ಯಾರು ಅವನನ್ನೇ ನಂಬ್ಕೊಂಡಿದ್ದಾರೋ, ಅವನೇ ಸರ್ವಸ್ವ ಎನ್ನೋ ಭಾವನೆಗಳಿದಾರೋ ಅವರಿಗೆ ರಾಮ ಸೇವಕನಂತೆ ವರ್ತಿಸ್ತಾ ಇದ್ದ. ಏನ್ ಬೇಕೋ ಮಾಡ್ಕೊಡ್ತಾ ಇದ್ದ. ಅವನು ಒಂದಿಷ್ಟು ಗರ್ವ ಇರಲಿಲ್ಲ. ನೋಡಿ, ದೇವರನ್ನೇ ತಗೊಂಡ್ರೆ ಇದಕ್ಕೂ ದೇವರನ್ನೇ ತಗೊಂಡ್ರೆ ದೇವರಿಗೆ ಏನಪ್ಪ ನಾವು ಕೊಡ್ತೇವೆ? ಏನ್ ಕೊಡೋಕೆ ಯೋಗ್ಯತೆ ಇದೆ ನಮಗೆ? ಒಂದು ದಳ ಶ್ರೀ ತುಳಸಿ. ಚಿನ್ನ ಕೊಡ್ತೀವೋ, ನನ್ನ ಕೊಡ್ತೀವೋ ಪೂಜೆ ಮಾಡ್ಬೇಕಾದ್ರೆ? ತುಳಸಿ ಅಥವಾ ಪತ್ರೆ, ಶಿವ ಆದ್ರೆ ಪತ್ರೆ, ಬಿಲ್ಲಪತ್ರೆ. ಬಿಂದು ಗಂಗೋದಕವು, ಇಡೀ ಗಂಗಾ ನದಿನೇ ತಂದರಿಸ್ತೀವಿ ನಾವು ಅಭಿಷೇಕ ಮಾಡ್ಬೇಕಾದ್ರೆ. ಚೌಪಲ್ಲೋ ತಟ್ಟೆಲೋ ಎಷ್ಟು ಏನಾಗ್ತೀವಿ ಅಭಿಷೇಕ ಅಂತ. ಎಷ್ಟಿದೆ ಅದ್ರಲ್ಲಿ ಮಹಾ. ಇಂದಿರಾ ರಮಣಗೆ ಅರ್ಪಿತವೆನ್ನಲು ಒಂದು ಎಲೆ ತುಳಸಿ, ಒಂದು ಬಿಂದು ಗಂಗೆ. ಇದನ್ನು ಇಂದಿರಾ ರಮಣಗೆ ಅರ್ಪಿತವೆನ್ನಲು. ಇಂದಿರಾ ರಮಣ ಭಗವಂತ ಅವನಿಗೆ ಸಮರ್ಪಣೆ ಇದು ಅಂತ ಅಂದ್ಕೊಂಡ್ರೆ ಸಾಕು. ಅದನ್ನು ಕೂಡ ಕೊಡಬೇಕು ಅಂತಿಲ್ಲ, ಅಂದ್ಕೊಂಡ್ರೆ ಸಾಕು, ಒಂದ್ಸಲ ಭಾವಿಸಿದ್ರೆ ಸಾಕು. ಒಂದೇ ಮನದಲ್ಲಿ ಸಾಧು ಶಯನ ಮುಕುಂದ ಏನೇ, ಒಂದೇ ಮನಸ್ಸಲ್ಲಿ ಭಗವಂತನ ನೆನಪು ಮಾಡ್ಕೊಂಡ್ರೆ, ಅವನ ಹೆಸರು ಹೇಳಿದ್ರೆ ಎಂದೆಂದು ವಾಸಿಪನು ಆ ಮಂದಿರದೊಳಗೆ. ಬಿಡಿಸಿ ಅದು, ಎಂದೆಂದೂ ವಾಸಿಪನು ಆ ಮಂದಿರದೊಳಗೆ, ಆ ಮನೆಯೊಳಗೆ. ಅಂಥವನ ಮನೆಯಲ್ಲಿ ಯಾವತ್ತಾವತ್ತೂ ವಾಸ ಮಾಡ್ತಾನೆ ಭಗವಂತ. ರಾಮ ಓದಿ, ನಿಧಾನದಲ್ಲಿ ಓದಿ. ಸರಿಭಾಗ ಕೊಡುವ ತನ್ನ ಅರಮನೆಯೊಳಗೆ. ತನ್ನ ಅರಮನೆಯಲ್ಲಿ ಅರ್ಧ ಭಾಗ ಕೊಡ್ತಾನಂತ. ಅವನ ವೈಕುಂಠದಲ್ಲಿ, ಕೈಲಾಸದಲ್ಲಿ ಅರ್ಧ ಭಾಗ ಕೊಡ್ತಾನೆ. ಯಾವಾಗಂದ್ರೆ ಪರಿಪರಿಯ ಪುಷ್ಪಗಳ ಪರಮಾತ್ಮ ಕಲ್ಪಿಸಿ, ನಾನಾ ಥರದ ಹೂವುಗಳು, ಬಿಳಿ ಹೂವುಗಳು, ಕೆಂಪು ಹೂವುಗಳು ಅಲ್ವಾ, ಹಳದಿ ಹೂವುಗಳು, ಚಿಕ್ಕ ಹೂವುಗಳು, ದೊಡ್ಡ ಹೂವುಗಳು, ಪರಿಮಳದ ಹೂವುಗಳು, ನೀರಲ್ಲಿ ಬಿಡುವಂಥವು, ನೆಲದಲ್ಲಿ ಬಿಡುವಂಥವು, ಕಾಡಲ್ಲಿ, ಊರಲ್ಲಿ ಅಂತ ನಾನಾ ಪ್ರಕಾರದ ಪುಷ್ಪಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅವನೇ ಪರಿಪೂರ್ಣ ಎನ್ನೋ ಭಾವನೆಯಲ್ಲಿ ಪೂಜೆ ಮಾಡಬೇಕು. ಅವನೇ ಪರಿಪೂರ್ಣ. ನಾವೆಲ್ಲ ಅರ್ಧ ಅರೆಕೊರೆ, ನಾವೆಲ್ಲ ಇಡೀ ಅಲ್ಲ. ಪರಿಪೂರ್ಣ ಅಂದ್ರೆ ಅವನು ಮಾತ್ರವೇ ಈ ಜಗತ್ತಿನಲ್ಲಿ ಅನ್ನೋ ಭಾವದಲ್ಲಿ ಪೂಜೆ ಮಾಡಿದರೆ, ಪರಮ ಆಸಕ್ತಿಯಲ್ಲಿ ಸೇವೆಯನ್ನು ಮಾಡಿದರೆ, ನಾವು ಸೇವೆ ಮಾಡ್ತೀವಿ, ಆಸಕ್ತಿ ಇರುತ್ತಾ ನಮಗೆ ಅಂತ ಪ್ರಶ್ನೆ ಇರೋದು. ದೇವ್ರ ಪೂಜೆ ಮಾಡ್ತೀವಿ, ಆಸಕ್ತಿ ಇರುತ್ತಾ? ಅಯ್ಯೋ ಯಾರು ಮಾಡ್ತಾರೆ ಅನ್ಕೊಂಡು ಮಾಡಿದ್ರೆ ಉಪಯೋಗ ಇಲ್ಲ. ಅಂಥ ಪೂಜೆಗಳ ಫಲ ಎಲ್ಲ ಬಲಿ ಚಕ್ರವರ್ತಿಗೆ ಹೋಗುತ್ತಂತೆ. ಯಾವ ಪೂಜೆ, ಕರ್ಮ, ಭಕ್ತಿ ಶ್ರದ್ಧೆಯಲ್ಲಿ ಮಾಡಿಲ್ಲ, ಶ್ರದ್ಧೆಯಲ್ಲಿ ಮಾಡಿದಂಥ ಶ್ರಾದ್ದ ಇಂಥದ್ದು ಅವೆಲ್ಲ ಫಲ ಬಲಿ ಚಕ್ರವರ್ತಿಗೆ ಹೋಗುತ್ತೆ, ನಮಗೆ ಸಿಗಲ್ಲ ಅಂತ. ಆದರೆ ಪರಮ ಆಸಕ್ತಿಯಲ್ಲಿ ಸೇವೆಯನ್ನು ಮಾಡಿದರೆ ಸರಿಭಾಗ ಕೊಡುವ, ಸರಿಯಾಗಿ ಅರ್ಧ ಭಾಗ ಕೊಡ್ತಾನೆ ತನ್ನ ಅರಮನೆಯೊಳಗೆ. ಯಾವ ರಾಜನಾದರೂ
ತನ್ನ ಅರಮನೆ ರಥಭಾಗ ಕೊಡ್ತಾನೆ. ಆದರೆ ಈ ಜಗತ್ತಿನ ಚಕ್ರವರ್ತಿ ಭಗವಂತ ಆ ಥರ ಮಾಡ್ತಾನೆ. ಅಂದರೆ ಅದಕ್ಕೆ ಬೇಕಾಗುವಂಥದ್ದು ನಮ್ಮ ಮನಸ್ಸು, ಶುದ್ಧ ಮನಸ್ಸು, ಒಳ್ಳೆಯ ಮನಸ್ಸು, ಪ್ರೀತಿ, ಭಕ್ತಿ. ಇದಕ್ಕೇನು ಖರ್ಚಿಲ್ಲ, ಏನೂ ಶ್ರಮ ಇಲ್ಲ, ಆದರೆ ಭಾವ ಬೇಕು. ವಶ್ಯ. ಮುಂದೆ ಶುಚಿ ವಶ್ಯ ಸಮಾಧಿ ಉಳ್ಳವನು. ಸಮಾಧಿ ಏನು ಸಮಾಧಿ? ನಿಮಗೆ ಗೊತ್ತಿರೋದು ಹೇಳೋದು. ಸಮಾಧಿ ಅಂದರೆ ನೀವು ಯಾವುದಕ್ಕೆ ಕರಿತೀರಿ? ಜೋರಾಗಿ ಹೇಳಿ. ರಾಮನಿಗೆ ಅದೆಲ್ಲ ಹೇಳ್ತೀರಾ? ಹೇಳಿ, ಏನು ಅಂತ ಹೇಳಿ, ನಿಮ್ಗೆ ಗೊತ್ತಿರೋದು ಹೇಳಿ. ಅದು ನಮ್ಮನ್ನ ದೇವರಿಗೆ ಮುಗಿಸ್ಬೇಕಂತ ಮಾಡುವಂತ ಒಂದು ಯೋಗ ತರ. ಚೆನ್ನಾಗಿದೆ. ಸಮಾಧಿ ಅಂದ್ರೆ ಏನು? ಸಮಾಧಿ ಅಂದ್ರೆ ಏಕಾಗ್ರತೆ, ತನ್ಮಯತೆ. ಏಕಾಗ್ರತೆ ಅಂದ್ರೆ ಏನು? ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದು. ಉದಾಹರಣೆ ಕೊಡ್ತೇನೆ. ಯಾವಾಗ ಈ ಸೂಜಿಯಲ್ಲಿ ದಾರವನ್ನು ಪಣಿಸ್ಬೇಕು. ದಾರಕ್ಕೆ ಏನ್ ಬೇಕು? ದಾರಕ್ಕೆ ಏಕಾಗ್ರತೆ ಬೇಕು. ಈ ದಾರದ ತುದಿ ಇದೆಯಲ್ಲ, ಅದು ಚದುರಿದ್ರೆ, ಅದು ಒಂದೇ ಆಗದೆ ಇದ್ರೆ, ಹರಡ್ಕೊಂಡಿದ್ರೆ, ಚದುರಿದ್ರೆ ಒಳಗಡೆ ಹೋಗುತ್ತಾ? ಸೂಜಿ ಒಳಗಡೆ ಹೋಗುತ್ತಾ? ಅದು ಏನ್ ಮಾಡ್ತೀರಿ ನೀವು ಅವಾಗ? ಏನ್ ಮಾಡ್ತೀರಿ ಹೇಳಿ? ನೀನ್ ತೋರಿಸ್ತಾ ಇದ್ದಿ, ಹೇಳ್ತಾ ಇಲ್ಲ. ಕೈ ತೋರಿಸ್ತಾ ಇದ್ದಿ, ಏನ್ ಮಾಡ್ತೀಯ ಅಂತ ಹೇಳು. ನೀರನ್ನು ಏನನ್ನ ಮುಟ್ಕೊಂಡು ಕೆಲವು ಸರ್ತಿ, ಅಥವಾ ಬರೀ ಕೈಲಾದ್ರೂ ತುದಿನ ಒಂದು ಮಾಡಿದ್ರೆ ಅವಾಗ ಹೋಗುತ್ತೆ ಅಲ್ವಾ? ಅದು ಏಕಾಗ್ರತೆ ಅಂದ್ರೆ. ಚತುರಿದೆಯಲ್ಲ, ಅದು ವ್ಯಗ್ರತೆ, ಅನೇಕಾಗ್ರತೆ, ವ್ಯಗ್ರತೆ. ಅದು ಕೂಡಿದೆಯಲ್ಲ, ಒಂದಾಗಿದೆಯಲ್ಲ ತುದಿ, ಅದು ಏಕಾಗ್ರತೆ. ಮನಸ್ಸು ಕೂಡ ಹೀಗೆ ಇರ್ಬೇಕಾಗತ್ತೆ ಅಂತ. ಯಾವ ಸಾಧನೆ ಮಾಡ್ಬೇಕಾದ್ರೂ ಬೇಕು. ದೇವರಲ್ಲಿ ಸಾಧನೆ ಮಾಡೋಕೆ ಮಾತ್ರ ಅಂತಲ್ಲ, ಯಾವ ಸಾಧನೆಗೂ ಬೇಕು. ಉದಾಹರಣೆಗೆ ನೀವು ಓದ್ತೀರಿ, ಏಕಾಗ್ರತೆ ಬೇಕು ಬೇಡವೋ? ಏಕಾಗ್ರತೆ ಇಲ್ಲದೆ ಓದಿದ್ರೆ ಅರ್ಥ ಆಗತ್ತಾ ನಿಮ್ಗೆ? ನೆನಪಿರುತ್ತಾ? ನನಗೆ ವಿದ್ಯಾರ್ಥಿಗಳಿಗೆ ಬೇಕು ಅಂತ ಇದ್ದಲ್ವಾ? ಈಗ ಶಿಕ್ಷಕರು ಪಾಠ ಮಾಡ್ತಾರೆ, ನಮಗೆ ನಿಮ್ಮ ಆದಿ ಹೇಳಿ ಪಾಠ ಮಾಡ್ತಾರೆ. ಏಕಾಗ್ರತೆ ಬೇಕು ಬಿಡು ಪಾಠ ಮಾಡ್ಬೇಕಾದ್ರೆ? ಅವ್ರು ಆ ಕಡೆ ಈ ಕಡೆ ಏನೋ ಯೋಚನೆ ಬಂದ್ರೆ ಬೇರೆ ಏನೋ ಮಾಡ್ತಾ ಇದ್ರೆ ಪಾಠ ಮಾಡೋಕ್ಕಾಗತ್ತಾ? ಇಲ್ಲ. ಶಿಕ್ಷಕರಿಗೂ ಬೇಕು ಅಂತಾಯ್ತು ಅಲ್ವಾ? ಇದನ್ನು ಕಟ್ಟಿದಲ್ಲ, ಕಟ್ಟಡನ ಕಟ್ಟಬೇಕಾದ್ರೆ ಏಕಾಗ್ರತೆ ಬೇಕು ಬೇಡ? ಅವರಿಗೆ ಪ್ಲಾನ್ ಮಾಡಿದಲ್ಲ, ಇದನ್ನು ಈ ತರ ಬರಬೇಕು ಇದು ಅಂತ. ಆ ಪ್ಲಾನ್ ಮಾಡ್ಬೇಕಾದ್ರೆ ಏಕಾಗ್ರತೆ ಬೇಕು ಬೇಡ? ಒಬ್ಬ ಚಿತ್ರಕಾರ ಚಿತ್ರ ಬಿಡಿಸ್ತಾನೆ, ಹೇಳಿ ಏಕಾಗ್ರತೆ ಬೇಕು ಬೇಡ? ಬೇಕು ಅಲ್ವಾ? ಹಾಡ್ತೀರಿ, ನೀನು ಹಾಡಿದೆ ಅಲ್ವಾ, ಈಗ ಏಕಾಗ್ರತೆ ಬೇಕು ಬೇಡ? ಹಾಡನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಬೇಕು ಅಲ್ವಾ? ಹೇಳಿ, ಯಾವ್ದ್ರಲ್ಲಿ ಬೇಡ ಏಕಾಗ್ರತೆ? ಆಟಗಾರ ಆಟ ಆಡ್ತಾನೆ, ಏಕಾಗ್ರತೆ ಬೇಕು ಬೇಡ? ಪ್ರತಿಯೊಂದು ವಿಷಯದಲ್ಲಿ ಬೇಕು. ಮುಕ್ತಿಗೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಯಾವ ವಿಷಯ ತಗೊಂಡ್ರು ಏಕಾಗ್ರತೆ ಬೇಕು. ಒಂದು ಕಡೆ ಮನಸ್ಸು ನಿಲ್ಬೇಕು, ಅದೇ ಸಮಾಧಿ ಅಂದ್ರೆ. ಆ ಕಡೆ ಈ ಕಡೆ ಹೋಗ್ಬಾರ್ದು, ಒಂದು ಕಡೆ ಮನಸ್ಸು ನಿಲ್ಬೇಕು. ಮಂತ್ರಿ ಬಂತ, ಇದಿತ್ತು ರಾಮನಿಗೆ ಅಂತ. ಮನಸ್ಸು ಒಂದ್ ಕಡೆ ನಿಲ್ತಾ ಇತ್ತು, ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ. ಇವಾಗ ಪ್ರಶ್ನೆ, ಈಗ ಗುರುಗಳ ಸಮಾಧಿ ಅಂತ ಹೇಳ್ತಾರೆ ಅಲ್ವಾ? ಗುರುಗಳು ಅವ್ರ ಜೀವನ ಮುಗಿದ್ರೆ, ಅವರಿಗೆ ಅವಸಾನ ಬಂದ್ರೆ ಸಮಾಧಿ ಕಟ್ಟೋದು ಅಂತ ಹೇಳ್ತಾರೆ ಅಲ್ವಾ? ನೀವು ಹೇಳಿದ್ರಲ್ಲ ಸತ್ತವ್ರ ಸಮಾಧಿ ಅಂತ. ಅದ್ಯಾಕೆ ಸಮಾಧಿ ಅಂತ ಹೇಳ್ತಾರೆ? ಯೋಗದ್ದು ಕೂಡ ಹಾಗೆ ಅಂತವಳು,
ಯೋಗ ಸಮಾಧಿ ಅಂದ್ರೆ ಯೋಗ ಅಂತ. ಹೌದು, ಯೋಗನೇ ಹೌದು. ಯೋಗಕ್ಕೆ 8 ಅಂಗಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಕೊನೆಯದು ಸಮಾಧಿ. ಏನದು? ಪೂರ್ತಿ ಭಗವಂತನಲ್ಲಿ ಲೀನಾಗುವಂಥದ್ದು. ಮತ್ತೆಲ್ಲ ಬಿಟ್ಟು ಬೇರೆ ಎಲ್ಲ ಕಡೆಯಿಂದ ಹಿಂದಿರುಗಿ ಮನಸ್ಸು, ಜೀವ ಸಂಪೂರ್ಣ ದೇವರ ಕಡೆಗೆ ಒಂದಾಗೋದು ಸಮಾಧಿ ಅಂದರೆ. ಜೀವ ದೇವ ಬೇರೆ ಬೇರೆ ಇದೆಯಲ್ವ, ಈಗ ಒಂದಾಗೋದು ಪೂರ್ತಿ. ಈ ನದಿ ಸಮುದ್ರ ಒಂದೇನೋ ಬೇರೆ ಬೇರೆನೋ ಹೇಳಿ? ನದಿ ಸಮುದ್ರ ಒಂದೇನೋ ಬೇರೆ ಬೇರೆನೋ? ಪರ್ಫೆಕ್ಟ್. ಕೂಡಿದ ಮೇಲೆ ಒಂದೇ, ಕೂಡೋವರೆಗೂ ಬೇರೆ ಬೇರೆ. ಗಂಗೆ, ಯಮುನೆ, ಕಾವೇರಿ ಬೇರೆ ಬೇರೆ ಹೆಸರಿದೆ ಅಲ್ವಾ? ಸಮುದ್ರ ಸೇರಿದ ಮೇಲೆ ಆಮೇಲೆ ತೋರಿಸ ನೋಡೋಣ, ಗಂಗೆ ಯಾವುದು ಕಾವೇರಿ ಯಾವುದು ಅಂತ. ಸಮುದ್ರ ಸೇರಿದ ಮೇಲೆ ತೋರಿಸ್ತೀರಾ? ಮೊದಲು ಬೇರೆ ಬೇರೆ ಹೆಸರಿದೆ, ಬೇರೆ ಬೇರೆ ಬಣ್ಣ ಇದೆ. ಗಂಗೆ ಬಿಳಿ ಇದೆ, ಯಮುನೆ ಕಪ್ಪು ಇದೆ, ಬೇರೆ ಬೇರೆ ಕಡೆ ಹರಿತವೆ. ಆದ್ರೆ ಸೇರಿದ ಮೇಲೆ ರುಚಿ ಕೂಡ ಬೇರೆ ಬೇರೆ. ಸಮುದ್ರ ಉಪ್ಪು, ನದಿಗಳು ಸಿಹಿ. ನದಿಗಳು ಕೂಡ ಬೇರೆ ಬೇರೆ ನದಿ ಸಿಹಿ ಪ್ರಮಾಣ ಬೇರೆ ಬೇರೆ ಇರ್ತದೆ, ಪರಿಮಾಣ ಬೇರೆ ಇರ್ತದೆ. ಅದು ಸಮುದ್ರ ಸೇರಿದ ಮೇಲೆ ಅದೇ ಸಮಾಧಿ ಅಂದ್ರೆ. ಈ ನದಿಗಳೆಲ್ಲ ಜೀವಗಳು, ನಾವೆಲ್ಲ ಭಗವಂತ ಸಮುದ್ರ. ಜೀವನ ಅಂದ್ರೆ ಹರಿಯೋದು. ಹರ್ಕೊಂಡು ಹೋಗಿ 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 ಕೊನೆಯಲ್ಲಿ ಭಗವಂತನ ಸೇರಿ ಒಂದಾದ್ಮೇಲೆ ಈ ನಾವೆಲ್ಲ ಬೇರೆ ಬೇರೆ ಥರ ಇದೆಯಲ್ಲ, ಗುರುಗಳು, ಶಿಷ್ಯರು. ನಿಮ್ಗೆ ಒಬ್ಬೊಬ್ಬರಿಗೂ ಬೇರೆ ಬೇರೆ ಹೆಸರಿದೆ, ನೀವು ಬೇರೆ ಬೇರೆ ತರಗತಿ, ಬೇರೆ ಬೇರೆ ಮನೆಯಿಂದ ಬಂದಿದ್ದೀರಿ, ಊರಿಂದ ಬಂದಿದ್ದೀರಿ, ಬೇರೆ ಬೇರೆ ಬಟ್ಟೆ ಹಾಕೊಂಡಿದ್ದೀರಿ, ಎಲ್ಲ ಬೇರೆ. ಊಟ ಬೇರೆ ಬೇರೆ ಮಾಡ್ತೀರ, ಒಂದೇ ಮಾಡ್ತೀರ? ಅಲ್ಲಪ್ಪ, ಊಟ ಒಂದೇ ಊಟನ ಎಲ್ಲರೂ ಮಾಡ್ತಿರ್ತೀರಿ. ಮಾಡ್ಬೇಕಾದ್ರೆ ಒಂದೇ ಅನ್ನೋದು. ನಿಮ್ ಬಾಯಿ ಬೇರೆ ಬೇರೆ ಅಲ್ವಾ, ಕೈ ಬೇರೆ ಬೇರೆ ಅಲ್ವಾ? ಎಲ್ಲ ಸೇರಿ ಒಟ್ಟಿಗೆ ಈಗ ಅನ್ನಕ್ಕಾಗತ್ತಾ? ಎಲ್ಲ ಬೇರೆ ಬೇರೆ ಇದೆ. ಆದ್ರೆ ಕೊನೆಗೆ ಹೋಗಿ ನಾವು ಭಗವಂತನ ಸೇರಿದಾಗ ಒಂದೇ ಆಗ್ತೀವಿ. ಯಾವುದು ಬೇರೆ ಇಲ್ಲ, ಏನೇನು ಬೇರೆ ಇಲ್ಲ. ಸತ್ತವ್ರ ಸಮಾಧಿ ಅಂದ್ರೆ ಸತ್ತವ್ರು ಹೋಗಿ ಭಗವಂತನ ಸೇರ್ಬೇಕು. ಸರಿಯಾಗಿ ಸತ್ತರೆ, ನಿಜವಾದ ಸಾವು ಬಂದ್ರೆ ಅವನು ಹೋಗಿ ಭಗವಂತನ ಸೇರಿರ್ತಾನೆ. ಸಮಾಧಿನೇ ಅದು. ಹಾಗೆ ಬರದೇ ಇದ್ರೆ ಮತ್ತೆ ಹುಟ್ಟುತ್ತಾನೆ, ಅಷ್ಟೇನೆ. ಮತ್ತೆ ಹುಟ್ಟುತ್ತಾನೆ, ಮತ್ತೆ ಬದುಕ್ತಾನೆ, ಮತ್ತೆ ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಬದುಕ್ತಾನೆ, ಮತ್ತೆ ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ. ನೆವರ್ ಎಂಡಿಂಗ್, ಮುಗಿಯೋದೇ ಇಲ್ಲ. ಇದಕ್ಕೆ ಸಂಸಾರ ಅಂತ ಹೆಸರು. ಮುಗಿಯುತ್ತೆ, ಹೋಗಿ ಭಗವಂತನ ಸೇರ್ತಾನೆ, ಮತ್ತೆ ಹುಟ್ಟೋದಿಲ್ಲ, ಪುನರಾವರ್ತನೆ ಇಲ್ಲ. ಇದು ಮುಕ್ತಿ, ಇದೇ ಸಮಾಧಿ. ಹಾಗಾಗಿ ಸತ್ತವರು ಸಮಾಧಿ ಅನ್ನೋ ಶಬ್ದಗಳು ಬಂದಿರುತ್ತೆ ಅಂತ. ಸತ್ತವರೆಲ್ಲರೂ ಸಮಾಧಿ ಆಗ್ತಾರೆ ಅಂತಿಲ್ಲ ಏನು. ಆದ್ರೆ ಒಂದು ಮಟ್ಟದಲ್ಲಿದೆ, ಒಂದು ಮಟ್ಟದಲ್ಲಿದೆ. ಈಗ ಈ ಶರೀರ ಇದೆಯಲ್ಲ, ಹೋಗಿ ಪ್ರಕೃತಿಯಲ್ಲಿ ಏನಾಗುತ್ತೆ, ಮತ್ತೆ ವಾಪಸ್ ಬರುತ್ತೆ ಅದು ಸತ್ತ ಮೇಲೆ. ಈಗ ಅದರಲ್ಲಿ ಗಟ್ಟಿ ಅಂಶ ಇದೆ, ಅದು ಭೂಮಿ, ಪೃಥ್ವಿ, ಮಣ್ಣಲ್ಲಿ ಮಣ್ಣಾಗತ್ತೆ, ಅದು ವಾಪಸ್ ಬರುತ್ತೆ. ಆಮೇಲೆ ನೀರು ಅಂಶ ಇದೆ, ನೀರಲ್ಲಿ ಸೇರೋಗುತ್ತೆ, ವಾಪಸ್ ಬರುತ್ತೆ. ಅದು ಬಿಸಿ ಇದೆ, ಒಳಗೆ ತೇಜಸ್ಸಿದೆ, ತೇಜಸ್ಸಲ್ಲಿ ಸೃಷ್ಟಿ ತೇಜಸ್ಸಲ್ಲಿ ಸೇರೋಗುತ್ತೆ, ಅದು ವಾಪಸ್ ಬರಲ್ಲ. ಒಳಗೆ ಉಸಿರಿದೆಯಲ್ಲೋ ಬದುಕಿರೋವರೆಗೂ ಎಲ್ಲೋ ಇರ್ತಾವ, ಅದು ಗಾಳಿಯಲ್ಲಿ ಸೇರುತ್ತೆ, ವಾಪಸ್ ಬರುತ್ತಾ? ಹಾಗಾಗಿ ಸಮಾಧಿ ಅಂತ ಹೇಳೋದು. ದೇಹವನ್ನ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡ್ತಾರೆ ಅಂದ್ರೆ ಹೋಗಿ ಏಕಾಗ್ರ ಆಗುತ್ತೆ, ಹೋಗಿ ಲೀನ ಆಗುತ್ತೆ, ಅದು ಮಣ್ಣಲ್ಲಿ ಒಂದಾಗುತ್ತೆ. ಮಕ್ಕಳ ಮನಸ್ಸಿಗೆ ಬಂತ ನಾ ಹೇಳ್ತಿರೋದು. ಹಾಗಾಗಿ ಒಟ್ಟಿನಲ್ಲಿ ಸಮಾಧಿ ಅಂದ್ರೆ ಏಕಾಗ್ರತೆ, ತನ್ಮಯತೆ, ಮನಸ್ಸು ಒಂದ್ ಕಡೆ ನಿಲ್ಲೋದು, ಆ ಕಡೆ ಈ ಕಡೆ ಹೋಗ್ತಾ ಇರೋದು, ಇದೆ ಅದು. ಈಗ ನಾನು ನಿಮ್ಮನ್ನು ಕೇಳೋದು, ಮನಸ್ಸಿಗೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಇರೋ ಶಕ್ತಿ ಇದೆಯಾ? ನಿಜವಾಗ್ಲೂ
ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ ಮನಸ್ಸು. ಇರುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನನಗೆ, ಇರಕ್ಕಾಗುತ್ತೆ ಅನ್ನೋದಕ್ಕೆ. ಬರೀ ಒಂದು ನ್ಯಾಯ ಇದೆ ಸಂಸ್ಕೃತದಲ್ಲಿ, ದೀರ್ಘ ಶಷ್ಕುಲಿ ಭಕ್ಷಣ ನ್ಯಾಯ. ದೀರ್ಘ ಶಷ್ಕುಲಿ ಭಕ್ಷಣ ನ್ಯಾಯ. ದೀರ್ಘ ಅಂತ ಗೊತ್ತಲ್ಲ ನಿಮ್ಗೆ? ಇಂಗ್ಲಿಷಲ್ಲಿ ದೀರ್ಘ ಅಂದ್ರೆ ಲಾಂಗ್. ಭಕ್ಷಣ ಗೊತ್ತಾ? ಶಷ್ಕುಲಿ ಗೊತ್ತಾ? ಶಷ್ಕುಲಿ ಗೊತ್ತಾ? ಶಷ್ಕುಲಿ ಕನ್ನಡದಲ್ಲಿ ಏನು ಶಬ್ದ ಕೇಳಲಾಗ್ತದೆ ನನಗೆ? ಕನ್ನಡ ನೆನ್ಪು ಮಾಡ್ಕೊಳ್ಳಿ. ಶಷ್ಕುಲಿ ನೆನ್ಪು ಮಾಡ್ಕೊಳ್ಳಿ. ತಿನ್ನೋ ವಸ್ತು. ಜ್ವರ ಕೇಳಿ. ಸಂಸ್ಕೃತದ ಶಷ್ಕುಲಿ ಕನ್ನಡದಲ್ಲಿ ಚಕ್ಕುಲಿ ಅಂತಾಗಿದೆ. ಆ ಶಷ್ಕುಲಿ ಅನ್ನೋ ನಿಜವಾದ ಶಬ್ದ, ಒರಿಜಿನಲ್ ಶಬ್ದ ಹೇಳ್ತಾ 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 ಅಪಭ್ರಂಶ ಆಗಿ ಚಕ್ಕುಲಿ ಅಂತಾಗಿದೆ. ಶಷ್ಕುಲಿ ಅಂದ್ರೆ ಅದೇನೆ. ಯಾವ್ದು ಹೇಳಿ? ಹೇಗಿರುತ್ತೆ ಅದು? ನೇರವಾಗಿರುತ್ತಲ್ಲ ಗೆರೆ ಹಿಡಿದಾಗೆ. ಮತ್ತೆ ಹೇಗಿರುತ್ತೆ? ಸುತ್ತು 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 ಬಂದಿರುತ್ತೆ ಅಲ್ವಾ? ಎಷ್ಟು ಸುತ್ತು ಬಂದಿರುತ್ತೆ ಅಂದಾಜು? 3ರಿಂದ 4 ಅಲ್ವಾ? ಇದೇ ಒಂದು 15-20 ಸುತ್ತು ಬಂದ್ರೆ ಹೇಗಿರುತ್ತೆ? ದೀರ್ಘ ಶಷ್ಕುಲಿ ಅಂದ್ರೆ ಅಂಥದ್ದು ಅಂತ. ಎಂಥದ್ದು ಗೊತ್ತಾ ಮಕ್ಕಳೇ? ನೀವು ತಿಂತಾ ಇದ್ರೆ ಚಕ್ಲಿ ತಿಂತಾ ಇದ್ರೆ ನಿಮ್ ಕೈ ಇಲ್ಲಿ ಬಂದಿರುತ್ತೆ ಅಂತ, ಒಂದಿಷ್ಟು ದೂರ ಬಂದಿರುತ್ತೆ ನಿಮ್ ಕೈ. ಸರಿಯಾಗಿ ಹೇಳ್ಬೇಕಾ? ಕಾಣ್ಬೇಕು ನಿಮ್ಗೆ ಚಕ್ಲಿ ಅಂತ ತಿಂತಾ ಇರ್ಬೇಕಾದ್ರೆ ಅಂತ. ಚಕ್ಲಿ ತಿಂತಾ ಇರ್ಬೇಕಾದ್ರೆ ಕಣ್ಣಿಗೆ ಚಕ್ಲಿ ಕಾಣ್ತಾ ಇರ್ಬೇಕು ಅಷ್ಟು ದೊಡ್ಡದು. ದೀರ್ಘ ಶಷ್ಕುಲಿ. ಇದನ್ನ ತಿನ್ಬೇಕಾದ್ರೆ ಏನಾಗುತ್ತೆ ಯೋಚನೆ ಮಾಡಿ. 5 ಇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡ್ತಾವಂತೆ. ಹೇಗೆ ಅಂದ್ರೆ ಚಕ್ಲಿ ತಿಂತಾ ಇರ್ತಾರಲ್ವಾ, ನಾಲಿಗೆಗೆ ರುಚಿ ಗೊತ್ತಾಗ್ತಾ ಇರುತ್ತೆ, ಮೂಗಿಗೆ ತಿರುವಳಿ ಬರ್ತಾ ಇರುತ್ತೆ, ಆಮೇಲೆ ಕಣ್ಣಿಗೆ ಕಾಣ್ತಾ ಇರುತ್ತೆ, ದೊಡ್ಡದಾಗಿದೆಯಲ್ಲ, ಏನು ಕೇಳುತ್ತಪ್ಪ ನಿಮ್ಗೆ? ಅಯ್ಯೋ ಸೌಂಡ್ ಯಾವ ತರ ಇರುತ್ತೆ? ಕಟನ್ ಕುಟುಂಬ. ಆಯ್ತು, ಕಿವಿಗೆ ಕಟನ್ ಕುಟುಂಬ ಕೇಳ್ತಾ ಇರುತ್ತೆ ನಿಮ್ಗೆ, ಮೂಗಿಗೆ ಪರಿಮಳ ಬರ್ತಾ ಇರುತ್ತೆ, ಆಮೇಲೆ ಇದು ಕಣ್ಣಿಗೆ ಕಾಣ್ತಾ ಇರುತ್ತೆ, ನಾಲಿಗೆಗೆ ರುಚಿ ಗೊತ್ತಾಗ್ತಾ ಇರುತ್ತೆ. ಆಯ್ತಾ? ಇದೆಯಾ? ಇಲ್ಲ ಏನು ಹೇಳ್ಕೊಳ್ಳ? ಚರ್ಮಕ್ಕೆ ಏನಾಗುತ್ತೆ ಹೇಳಿ? ಹೇಳಿ ಹೇಳಿ. ಕೈ ಸ್ಪರ್ಶ ಗೊತ್ತಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾಗ ಬಾಯೊಳಗೂ ಸ್ಪರ್ಶ ಗೊತ್ತಾಗುತ್ತೆ ಅಲ್ವಾ? ಗಟ್ಟಿನೋ ಮೃದುನೋ, ಅದು ಬಿಸಿ ಇದೆಯೋ ಗೊತ್ತಾಗುತ್ತೆ ಅಲ್ವಾ? ಅಲ್ಲಿಗೆ ಮನಸ್ಸಿಗೆ ಒಂದು ಸೈಡ್ ಕಡೆ ಇದೆ ಮನಸ್ಸು ಅಂತ ನಿಮ್ದು ಅಂತ. ಕಣ್ಣಿನ ಮೂಲಕ ಮನಸ್ಸು ಚಕ್ಲಿ ನೋಡ್ತಾ ಇದೆ, ಕಿವಿ ಮೂಲಕ ಕಟಕ್ ಕುಟುಂಬ ಕೇಳ್ತಾ ಇದೆ, ಮನಸ್ಸು ರೂಪದಲ್ಲಿದೆ, ಶಬ್ದದಲ್ಲಿದೆ. ರೂಪ ಅಂದ್ರೆ ಆಕೃತಿ ಚಕ್ಲಿಯಲ್ಲಿ. ಮೂಗಿನ ಮೂಲಕ ಪರಿಮಳ ನೋಡ್ತಾ ಇದೆ ಅಲ್ವಾ? ನಾಲ್ಗೆ ಮೂಲಕ ರುಚಿ ನೋಡ್ತಾ ಇದೆ, ಚರ್ಮದ ಮೂಲಕ ಸ್ಪರ್ಶ ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ 5 ಕೆಲಸ ಒಟ್ಟಿ ಮಾಡುತ್ತಲ್ಲ ಮನಸ್ಸು. ಸೀರಿಯಸ್ಲಿ ಮಾಡುತ್ತಾ? ನಿಜವಾಗ್ಲೂ ಮಾಡುತ್ತಾ? ಯೋಚನೆ ಮಾಡಿ ಹೇಳಿ, ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಮಾಡುತ್ತಾ? ಈಗ ಸೂಕ್ಷ್ಮವಾಗಿ ಗಮನಿಸಿ. ನೀವು ಯಾವಾಗ ಚಕ್ಲಿ ನೋಡ್ತಾ ಇರ್ತೀರಿ ಅವಾಗ ರುಚಿ ಗೊತ್ತಾಗ್ತಾ ಇರುತ್ತೆ ಆ ಕ್ಷಣದಲ್ಲಿ. ಯಾವ ಕ್ಷಣದಲ್ಲಿ ನಿಮ್ ರುಚಿ ಕಡೆ ಗಮನ ಇರುತ್ತೆ ನಿಮ್ದು, ಆ ಕ್ಷಣದಲ್ಲಿ ನಿಮ್ಗೆ ಸ್ಮೆಲ್ ಗೊತ್ತಾಗ್ತಾ ಇರುತ್ತಾ ಅಂತ.
ಯಾವಾಗ ಸ್ಮೆಲ್ ಕಡೆ ಗಮನ ಹೋಗುತ್ತೆ ನಿಮ್ದು ಚಕ್ಲಿ ತಿಂತ ಇರ್ಬೇಕಾದ್ರೆ ಆವಾಗ ಸೌಂಡ್ ಗೊತ್ತಾಗತ್ತ ನಿಮಗೆ. ಸರಿಯಾಗಿ ಯೋಚನೆ ಮಾಡಿ, ಸೂಕ್ಷ್ಮ ಯೋಚನೆ ಮಾಡಿ. ನಿಮ್ ಗಮನ ಒಂದ್ ಕಡೆ ಹೋದ್ರೆ ಬೇರೆದು ಗೊತ್ತಾಗತ್ತಾ? ನಿಮ್ ಮನ್ಸಿಗೆ ಗೊತ್ತಾಗತ್ತಾ? ಯೋಚನೆ ಮಾಡಿ. ಗೊತ್ತಾಗಲ್ಲ. ನಿಮ್ಗೆ ಯಾಕೆ ಗೊತ್ತಾಗತ್ತೆ ಅಂತ ಅನ್ಸುತ್ತೆ ಅಂದ್ರೆ ಅಷ್ಟು ಬೇಗ ಬೇಗ ಆಗ್ತಾ ಇದೆ ಅದು. ಅಷ್ಟು ಸ್ಪೀಡಲ್ಲಿ ಮನಸ್ಸು ಆ ಕಡೆ ಈ ಕಡೆ ಓಡಾಡುತ್ತೆ. ಒಂದ್ಸರಿ ಸ್ಮೆಲ್ ನೋಡ್ತು, ಒಂದ್ಸತಿ ರುಚಿ ನೋಡ್ತು, ಒಂದ್ಸತಿ ಅದರ ಸ್ಪರ್ಶ ನೋಡ್ತು. ಬೇಗ 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 ಆಗ್ತಾ ಇದೆ. ತುಂಬಾ ಬೇಗ ಬೇಗ ಆದಾಗ ನಿಮ್ಗದು ಒಟ್ಟಿಗೆ ಆದಾಗ ಅನ್ಸುತ್ತೆ. ಅದಕ್ಕೆ ಇನ್ನೊಂದಿದೆ, ಶತಪತ್ರ ಸೂಚಿ ನ್ಯಾಯ. ಶತಪತ್ರ ಸೂಚಿ ನ್ಯಾಯ ಇದೆಲ್ಲ ಬೇಕಾಗುತ್ತೆ ಜೀವನದಲ್ಲಿ ಬರ್ಕೊಳ್ಳಿ. ಏನಲ್ಲಿ ಶತ ಅಂದ್ರೆ ಏನು? ಪತ್ರ ಅಂದ್ರೆ ಏನು? ಎಲೆ. ಎಲೆ ಪತ್ರ ಅಂದ್ರೆ ಎಲೆ. ಲೆಟರ್ಗೆ ಯಾವ ಪತ್ರ ಅಂತ ಬಂದಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಎಲೆ ಬರೀತಾ ಇದ್ರು ಗೊತ್ತಾ ನಿಮ್ಗೆ? ಭೂರ್ಜ ಪತ್ರ. ಭೂರ್ಜ ಅಂತ ಒಂದು ಜಾತಿ ವೃಕ್ಷ ಅದು. ಆದ್ರೆ ಎಲೆ ಬರೀತಾ ಇದ್ರು, ಅದಕ್ಕೆ ಲೆಟರ್ಗೆ ಪತ್ರ ಅನ್ನೋ ಶಬ್ದ ಬಂದಿರೋಂಥದ್ದು. ಪತ್ರ ಅಂದ್ರೆ ಅರ್ಥ ಎಲೆ ಅರ್ಥ. ಸೂಚಿ ಅಂದ್ರೆ ಶಷ್ಕುಲಿ ತರ, ಶಷ್ಕುಲಿ ಚಕ್ಕುಲಿ ತರ ಕನ್ನಡ ನೆನ್ಸ್ಬಿಡ್ಕೊಳ್ಳಿ. ಸೂಚಿ ಅನ್ನೋದಕ್ಕೆ ಸೂಜಿ. ಸಂಸ್ಕೃತದ ಸೂಚಿ ಕನ್ನಡದಲ್ಲಿ ಸೂಜಿ ಅಂತಾಗಿದೆ. ಸಂಸ್ಕೃತದಲ್ಲೇ ಬಂದಿರತಕ್ಕಂಥದ್ದು, ನಮ್ಮ ಭಾರತದ ಭಾಷೆಗಳೆಲ್ಲ ಕನ್ನಡದಲ್ಲಿ ಸೂಜಿ ಅಂತಾಗಿದೆ. ಅಲ್ಲಿಗೆ ಏನಂತಾಯ್ತಪ್ಪ ಇದಕ್ಕೆ? ಶತಪತ್ರ ಸೂಚಿ ಅಂದ್ರೆ ಏನಂತಾಯ್ತು? ನೂರು ಎಲೆ ಸೂಜಿ. ಏನಿದು ಅರ್ಥ ಆಗ್ತಾ ಇದೆ ನಿಮ್ಗೆ? ವೆಲ್ ಟ್ರೈಡ್. ಖುಷಿ ಆಗುತ್ತೆ, ಪ್ರಯತ್ನ ಖುಷಿ ಆಗುತ್ತೆ. ಇದನ್ನ ತಕ್ಷಣ ಗೊತ್ತಾಗ್ತದೆ. ನಾನು ನಿಮ್ಗೆ ಹೇಳ್ತೀವಿ ಏನು ಅಂತ. 100 ಎಲೆ ಒಂದರ ಮೇಲೆ ಒಂದು ಇಡೋದು. 100 ಎಲೆಗಳನ್ನು ಒಂದರ ಮೇಲೆ ಇಡಂಥದ್ದು. ಆಮೇಲೆ ಸೂಜಿ ತಗೊಂಡು ಚುಚ್ಚಿದ್ರೆ, ಜೋರಾಗಿ ಸೂಜಿ ತಗೊಂಡು ಚುಚ್ಚಿದ್ರೆ 100 ಎಲೆನೂ ರದ್ರ ಆಗುತ್ತೆ, 100 ಎಲೆನೂ ಹೋಲಾಗುತ್ತೆ. ಈಗ ನೀವು ಹಿಂಗಾದ ತಕ್ಷಣ 100 ಒಟ್ಟಿಗೆ ಹೋಲಾಯ್ತಲ್ವಾ? ಒಟ್ಟಿಗೆ ಹೋಲಾಯ್ತಾ? ಅದೇ 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 ಒಟ್ಟಿಗೆ 100 ಎಲೆ ರದ್ರ ಮಾಡ್ದ ಅಂತ ಹೇಳ್ತಾರ ಇಲ್ವೋ? ಹೇಳ್ಬೇಕಾದ್ರೆ ಒಂದೇ ಸರ್ತಿ ಮಾಡ್ದ ಅಂತ ಹೇಳ್ತಾರ ಇಲ್ವೋ? ಒಂದೇ ಸರ್ತಿ ಆಗಿದ್ಯಾ? ಒಟ್ಟಿಗೆ ಆಗಿದೆ ಇದು. ಮತ್ತೆ ಒಟ್ಟಿಗೆ ಅಂತ ಯಾಕೆ ಹೇಳಿದ್ರು? ಅಷ್ಟು ಫಾಸ್ಟ್ ಆಗಿದೆ ಅದು ಅಂತ, ಅಷ್ಟು ಬೇಗ ಆಗಿದೆ ಅಂತ. ಬೇಗ ಆದಾಗ ಒಟ್ಟಿಗೆ ಆದಾಗ ಅನ್ಸುತ್ತೆ ನಮ್ಗೆ, ಆದ್ರೆ ಅದು ಒಟ್ಟಿಗೆ ಆಗಿರೋದಿಲ್ಲ. ಅಲ್ಲಿಗೆ ಮನಸ್ಸು ಒಂದ್ಸರ್ತಿ ಒಂದೇ ಕಡೆ ಆಗುತ್ತೆ, ಬೇಗ ಬೇಗ ಬೇರೆ ಕಡೆ ಹೋಗೋದ್ರಿಂದ ಒಟ್ಟಿಗೆ ಬೇರೆ ಬೇರೆ ಕಡೆ ಇದ್ದಾಗ ಅನ್ಸುತ್ತೆ ನಿಮ್ಗೆ. ಉದಾಹರಣೆಗೆ ನಿಮ್ಗೆ ಈ ಪಾಠ ಮಾಡ್ಬೇಕಾದ್ರೆ ಮನೆ ನೆನಪಾಯ್ತು ಅಂತ ಅನ್ಕೊಳ್ಳಿ. ನೀವು ಒಂದು ಕ್ಷಣ ಮನೆ ನೆನಪಾಯ್ತು, ಆ ಕ್ಷಣ ಪಾಠ ಕೇಳಿರುತ್ತೆ ನಿಮ್ಗೆ? ಆ ಕ್ಷಣ ಅರ್ಥ ಆಗಿರುತ್ತೆ ನಿಮ್ಗೆ? ಅದು ಇಲ್ಲ ಅಲ್ವಾ? ಒಪ್ಪಿದ್ರಾ? ಹಾಗಾಗಿ ಈ ಶತಪತ್ರ ಸೂಚಿ ನ್ಯಾಯದ ಪ್ರಕಾರ, ನ್ಯಾಯ ಅಂದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ದೃಷ್ಟಾಂತ. ಶತಪತ್ರ ಸೂಚಿ ನ್ಯಾಯದ ಪ್ರಕಾರ ಬೇಗ ಬೇಗ ಆದಾಗ ಒಟ್ಟಿಗೆ ಆದಾಗ ಅನ್ಸುತ್ತೆ ಇರುತ್ತೆ, ಒಟ್ಟಿಗೆ ಆಗಿರೋದಿಲ್ಲ. ಅದು ಒಂದಾದ್ಮೇಲೆ ಒಂದೇ ಆಗಿರೋದು ನೋಡಿ. ಇಲ್ಲೂ ಸೈನ್ಸ್ ಇದೆ ಅಂತ, ಇಲ್ಲೂ ವಿಜ್ಞಾನನೇ ಇರೋಂಥದ್ದು. ಈ ಕೊನೆಯಲ್ಲಿ ನಿಮ್ಗೆ ಕೇಳೋದು ನನಗೆ, ಹಾಗಾದ್ರೆ ಏಕಾಗ್ರತೆ ಎಲ್ರಿಗೂ ಇದೆ ಅಂತ ಅರ್ಥ ಅಲ್ವಾ? ಈಗ ಒಂದ್ಸಾರಿ ಒಂದು ಕ್ಷಣ ಮನಸ್ಸು ಒಂದೇ ಕಡೆ ಇದೆ ಅಂದ್ರೆ ಏಕಾಗ್ರತೆ ಅಲ್ವಾ ಅದು? ಮತ್ತೆ ಸಾಧನೆ ಮಾಡಿದ್ದೇನೆ ಏಕಾಗ್ರತೆನ ಇದೆಯಲ್ಲ ಎಲ್ರಿಗೂ? ಮನಸ್ಸಿಗೆ ಇರೋಕ್ಕೆ ಬರಲ್ಲ ಎಲ್ಲ ಕಡೆಗೆ. ಒಂದು ಕ್ಷಣ ಒಂದೇ ಕಡೆ ಇರೋದಲ್ಲ ಮನಸ್ಸು. ಹಾಗಾದ್ರೆ ಏಕಾಗ್ರತೆ ಎಲ್ರಿಗೂ ಇದೆ ಅಲ್ವಾ? ಮತ್ತೇನು ವಿಶೇಷ? ರಾಮನಿಗೆ ಏಕಾಗ್ರತೆ ಇತ್ತು, ಸಮಾಧಿ ಮಾಡೋದು ಏನು ವಿಶೇಷ? ನಾವು ಇಲ್ಲಿದ್ರೆ ನಮ್ಮ ಏಕಾಗ್ರತೆ ಬೇರೆ ಕಡೆ, ರಾಮನ್ ಗಂಗಲ್ಲ ಎಲ್ಲಿರ್ತಾನೆ ಅಲ್ಲೇ ಏಕಾಗ್ರತೆ ಇರ್ತಿತ್ತು. ಆಯ್ತು, ಈ ಮನಸ್ಸು ಬರೋದೇ ಒಂದ್ ಕಡೆ ಅಂತ ಆಯ್ತಲ್ವಾ?
ಎರಡು ಕಡೆ ಇದ್ರೆ ಬರಲತ್ತ ಇದ್ದಲ್ಲ ಮನಸ್ಸಿಗೆ, ಹೆಚ್ಚು ಗೊತ್ತಿರೋದು ಒಂದು ಕ್ಷಣ ಎಲ್ರಿಗೂ ಇರೋಕ್ಕೆ ಬರುತ್ತೆ. ಅದು ಏಕಾಗ್ರತೆ ಅಲ್ಲ, ಹೆಚ್ಚು ಹೊತ್ತು ಇರೋಕ್ಕೆ ಬರಬೇಕು ಒಂದೇ ಕಡೆ ಮನಸ್ಸು ಅಂತ. ದುಂಬಿ ಹೂವಿಂದ ಹೂವಿಗೆ ಹಾರುವ ಹಾಗೆ ಮಕ್ಕಳೇ, ದುಂಬಿ ಹೂವಿಂದ ಹೂವಿಗೆ ಹಾರುವ ಹಾಗೆ ನಮ್ಮ ಮನಸ್ಸು ಒಂದು ಕಡೆ ಹೋಗ್ತಾ ಇರುತ್ತೆ. ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ, ಅಲ್ಲಿಂದ ಮತ್ತೊಂದು ವಿಷಯಕ್ಕೆ ಹೋಗ್ತಾ ಇರುತ್ತೆ, ಒಂದೇ ಕಡೆ ಇರುತ್ತಾ. ಮಂಗ ಒಂದೇ ಕೊಂಬೆದಿರುತ್ತ. ಮಂಗ ಅಂದ್ರೆ ಕೊಂಬೆಗೆ ಹಾರುತ್ತಲ್ವಾ, ಮನಸ್ಸು ಕೂಡ ಮಂಗಳೇ. ಮನಸ್ಸು ಮರ್ಕಟ. ಮರ್ಕಟ ಅಂದ್ರೆ ಏನು? ಮಂಗ ಶಾಂತ ಒಂದೇ ಕಡೆ ಕೂತಿರುತ್ತಾ, ಅಲ್ಲಾಡದೆ ಕೂತಿರುತ್ತಾ ಹೇಳಿ. ಮತ್ತೆ ಕೊಕ್ಕರೆ ಕೂತಿರುತ್ತೆ, ಒಂದೇ ತರ ಇರುತ್ತೆ ಸುಮಾರು ಹೊತ್ತು. ನೋಡಿದ್ರೆ ನೀವು? ಯಾಕೆ ಅದು ಆಗಿರುತ್ತೆ? ಅದು ಅಂದ್ರೆ ಏನು ಮೂಮೆಂಟ್ ಇರ್ಬಾರ್ದು. ಮೀನು ಆ ಕಡೆ ಓಡಬಿಡುತ್ತೆ. ಮೀನು ಮೂಮೆಂಟ್ ಆದ್ರೆ ಗೊತ್ತೋಗಲ್ಲ ಮೀನಿಗೆ, ಅದೇ ಕೊಕ್ಕರೆ ಇದೆ ಏನೋ ಮಾಡ್ತಾ ಇದೆ ಅಂತ. ಇದ್ದಕ್ಕಿದ್ದಾಗ ಅದು ಬಾಯಿ ಹಾಕಿ ತಿಂದ್ಬಿಡುತ್ತೆ, ಅದನ್ನ ಕೊಕ್ಕೆ ಹಾಕಿ ಮೀನು ಕಚ್ಕೊಂಡ್ಬಿಡುತ್ತೆ ಅಂತ ಕಾನ್ಸಂಟ್ರೇಷನ್. ಹುಲಿ ಇದೆ ಅಥವಾ ಚಿರತೆ, ಅವು ಹಾರೋಕ್ ಮುನ್ನ, ಬೇಟೆ ಮೇಲೆ ಹಾರೋಕ್ ಮುನ್ನ ಸ್ಟಿಲ್ ಆಗಿರುತ್ತೆ, ಒಂದೇ ತರ ಇರುತ್ತೆ, ಅಲ್ಲೂ ಆಡೋದಿಲ್ಲ. ನೋಡಿದಿರ ಇದನ್ನ? ಅಬ್ಸರ್ವ್ ಮಾಡಿದ್ದೀರಾ? ಹಾಗೆ ಒಂದ್ ಕಡೆ ಇರೋಂಥ ಮನಸ್ಸು, ವಿಷಯದಿಂದ ವಿಷಯಕ್ಕೆ ಹಾರಂತ ಮನಸ್ಸು. ನೀವು ಹೇಳಿ, ಬೆಳಗ್ಗೆ ಇದ್ದಾಗ ಎಷ್ಟು ತನಕ ನಿಮ್ಮ ಮನಸ್ಸು ಒಂದೇ ಕಡೆ ಇದೆಯಾ? ಸಂಜೆವರೆಗೆ ಒಂದೇ ಕಡೆ ಇರುತ್ತೆ ಮನಸ್ಸು. ಏನೇನೋ ಮನಸ್ಸು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನೆನಪಾಗ್ತಾ ಇರುತ್ತೆ, ಮರ್ತೋಗ್ತಾ ಇರುತ್ತೆ. ಮತ್ತೆ ಅದು ಮನಸ್ಸಿಗೆ ಬರುತ್ತೆ, ಏನೋ ನೋಡ್ತೇವೆ, ಏನೋ ಕೇಳ್ತೇವೆ. ಹೇಗೆ ತಾನೇ ಆಗೋದು ಅಂತ. ಹೀಗೆಲ್ಲ ಆಗ್ತೇನೆ ಒಂದು ಕಡೆ ಮನಸ್ಸಿದ್ರೆ ಆ ಕಡೆ ಹೋಗ್ಬಾರ್ದು. ಒಂದು ಭಾವ ಇದ್ರೆ ಮಧ್ಯೆ ಬೇರೆ ಭಾವ ಬರಬಾರ್ದು. ಈಗ ನೀವು ರಾಮ ನೋಡ್ತಾ ಇದ್ದೀರಿ, ಎಷ್ಟೋ ಹೊತ್ತಿನ ತನಕ ಮನಸ್ಸಲ್ಲಿ ರಾಮನೇ ಬರ್ತಾ ಇರ್ಬೇಕು, ಬೇರೆ ಏನೂ ಬರಬಾರ್ದು. ಧ್ಯಾನ ಮಧ್ಯೆ ಬೇರೆ ಬಂದ್ರೆ ಧ್ಯಾನ ಅಲ್ಲ. ಧ್ಯಾನ ಅಂತ ಹೇಳ್ಬೇಕಾದ್ರೆ 20 ನಿಮಿಷ ಕೂತ್ಕೊಂಡಿದ್ದಾರೆ ನೀವು, 20 ನಿಮಿಷನೂ ಮಧ್ಯೆ ಬೇರೆ ಬರಬಾರ್ದು. ಎಷ್ಟು ಹೊತ್ತು ಬೇರೆ ಬಂದಿಲ್ಲ ಅಷ್ಟು ಹೊತ್ತು ಧ್ಯಾನ. 5 ನಿಮಿಷ ಬೇರೆ ಏನೂ ಬಂದಿಲ್ಲ ಮನಸ್ಸಲ್ಲಿ, ರಾಮ ಮಾತ್ರ ಇದ್ದಾನ, ರಾಮನ ರೂಪ ಮಾತ್ರ ಬರ್ತಾ ಇದೆ 5 ನಿಮಿಷ ಮನಸ್ಸಲ್ಲಿ, ಅದು ಧ್ಯಾನ, ಅದು ಏಕಾಗ್ರತೆ. ಇದು ಸಹಜವಾಗಿರಲ್ಲ, ಸಾಧನೆ ಮಾಡಬೇಕಿರಲ್ಲ, ತಾನಾಗಿರಲ್ಲ. ಇರ್ಬೋದು ಅಂತ ಪುಣ್ಯಾತ್ಮರಾಗಿರ್ಬೋದು, ಇದನ್ನು ಸಾಧನೆ ಮಾಡಬೇಕಾಗತ್ತೆ. ರಾಮನಿಗೆ ತುಂಬ ಸಹಜವಾಗಿತ್ತು, ಮನಸ್ಸು ಆ ಕಡೆ ಹೋಗ್ತಿರ್ಲಿಲ್ಲ, ಒಂದ್ ಕಡೆ ಇಟ್ಟು ಒಂದ್ ಕಡೆ ಇರ್ತಿತ್ತು. ನಿಮ್ಮ ಮನಸ್ಸು ನೀವು ಹೇಳ್ದಂಗೆ ಕೇಳುತ್ತಾ? ನೋಡಿ, ಯೋಚನೆ ಮಾಡಿ, ನಿಮ್ಮ ಮನಸ್ಸು ನೀವು ಹೇಳ್ದಂಗೆ ಕೇಳುತ್ತಾ? ಹೇಳ್ದಂಗೆ ಕೇಳಿದಾಗ ನಿಮ್ಮ ಮನಸ್ಸನ್ನು ಒಂದೇ ಕಡೆ ನಿಲ್ಸಕ್ಕೆ ಸಾಧ್ಯ ಅಂತ. ನಿಮಗೆ ನಿಮ್ಮ ಮನಸ್ಸನ್ನು ಒಂದೇ ಕಡೆ ನಿಲ್ಸಕ್ಕೆ ಬಂದ್ರೆ ಜಗತ್ತನ್ನೇ ಗೆಲ್ಬೋದು. ಮನಸ್ಸಿಗೆ ಅದ್ಭುತ ಶಕ್ತಿ ಇದೆ, ಏನ್ ಬೇಕಾದ್ರೂ ಮಾಡುತ್ತೆ ಮನಸ್ಸು. ಆದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಒಂದೇ ವಿಷಯ ಬೇಕು, ಅದಕ್ಕೆ ಏನದು? ಏಕಾಗ್ರತೆ. ಮನಸ್ಸು ಒಂದ್ ಕಡೆ ನಿಲ್ಬೇಕು. ನಿಂತರೆ ಅದರಂತ ಪವರ್ ಬೇರೆ ಯಾವುದಕ್ಕೂ ಇಲ್ಲ. ಈ ಹಿಂದೆಲ್ಲ ಋಷಿ ಮುನಿಗಳು ದೊಡ್ಡ ದೊಡ್ಡ ಸಿದ್ಧಿಗಳೆಲ್ಲ ಇತ್ತಲ್ಲ, ಅವರಿಗೆ ಅವ್ರು ಆಡಿದ ಸತ್ಯ ಆಗ್ತಾ ಇತ್ತು, ಅವ್ರು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗ್ತಾ ಇತ್ತು ಅಲ್ವಾ? ಕೋಪಗೊಂಡು ಶಾಪ ಕೊಟ್ಟರೆ ಹಾಗೆ ಆಗ್ತಾ ಇತ್ತು. ಅದು ಹೇಗೆ ಸಾಧ್ಯ? ಇದು ಏಕಾಗ್ರತೆ. ಅವ್ರೇನ್ ಸಾಧನೆ ಮಾಡ್ತಾ ಇದ್ರು? ಹುಟ್ಟು ಮಕ್ಕಳಾಯ್ತು, ಅವ್ರೇನ್ ಸಾಧನೆ ಮಾಡ್ತಾ ಇದ್ರು? ತಪಸ್ಸು ಅಂದ್ರೆ ಏನು ಅಂದ್ರೆ ಏಕಾಗ್ರತೆ ಸಾಧನೆ ಮಾಡ್ತಾ ಇದ್ರು, ಒಂದೇ ಕಡೆ ಮನಸ್ಸನ್ನು ನಿಲ್ಲಿಸ್ತಾ ಇದ್ರು. ಮಕ್ಕಳೇ, ಯೋಗದಲ್ಲಿ ತ್ರಾಟಕ ಅಂತ ಒಂದು ಯೋಗ ಇದೆ, ಬರೆಯುತ್ತೆ. ತ್ರಾಟಕ ಕೇಳಿದ್ರೆ ಹೆಸರಲ್ಲ ನೀವು? ತಾಟಕೆ ಅಲ್ಲ ಅಂತಾರೆ, ತ್ರಾಟಕ. ತಾಕೆ ರಾ ಗೊತ್ತಿದೆ, ತಾಟಕ ಅಲ್ಲ, ತ್ರಾಟಕ ಇದು ವಿರುದ್ಧ. ಇದೇನು ಗೊತ್ತಾ ನಿಮ್ಗೆ? ನೋಟ್ ಮಾಡಿ, ಇದೇನು ಗೊತ್ತಾ ನಿಮ್ಗೆ? ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸೋದಕ್ಕೆ ದೃಷ್ಟಿಯ ಮೂಲಕ ಸಾಧನೆ ಮಾಡುವಂಥದ್ದು. ಉದಾಹರಣೆಗೆ ಈಗ
ಒಂದು ನೀಲಿ ವೃತ್ತ ಬರೋದು, ನೀಲಿ ಬಣ್ಣದ ವೃತ್ತ ಬರೋದು, ಮಧ್ಯೆ ಒಂದು ಬಿಳಿ ಚುಕ್ಕಿ ಹೇಳೋದು, ಪ್ಲೇಟು ರೌಂಡ್ ವೃತ್ತಾಕಾರದ ಒಂದು ತಟ್ಟೆ, ನೀಲಿ ಬಣ್ಣ ಬೆಳೆಯೋದಕ್ಕೆ ಮಧ್ಯೆ ಒಂದು ಬಿಂದು ಇಡೋದು, ಬಿಳಿ ಬಿಂದು. ಅದನ್ನ ಎದುರಿಗೆ ಇಟ್ಕೊಳ್ಳೋದು, ಸ್ವಲ್ಪ ದೂರದಲ್ಲಿ ಎತ್ತರದಲ್ಲಿ ಇಟ್ಕೊಳ್ಳೋದನ್ನ ಕೂತ್ಕೊಳ್ಳೋದು, ಆ ಬಿಂದುನೇ ನೋಡ್ತಾ ಇರೋದು. ದೃಷ್ಟಿ ಬದಲಾಯಿಸೋ ಹಾಗಿಲ್ಲ, ಕಣ್ಣು ಮುಚ್ಚಬಾರದು, ಆ ಕಡೆ ಈ ಕಡೆ ನೋಡ್ಬಾರದು, ಅದನ್ನೇ ನೋಡ್ತಾ ಇರೋದು. ತ್ರಾಟಕ ಅಂತ ಈ ದೀಪ ಹಚ್ಚಿದೆ, ಲೈಟೆಲ್ಲ ಆರಿಸಿ ಒಂದಷ್ಟು ದೂರ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ದೀಪನೇ ಆ ಜ್ವಾಲೆನೇ ನೋಡ್ತಾ ಇರೋದು. ಬಟ್ ನೀವು ಬಾಗಿಲೆಲ್ಲ ಹಾಕೋಬೇಕು, ಆ ಜ್ವಾಲೆ ಅಲ್ಲಾಡ್ತಾ ಇರೋದು, ಜ್ವಾಲೆ ಸ್ಥಿರವಾಗಿರ್ಬೇಕು, ಅದನ್ನೇ ನೋಡ್ತಾ ಇರೋದು ಸುಮಾರು ಹೊತ್ತು. ಅಥವಾ ಚಂದ್ರ, ರಾತ್ರಿ ಚಂದ್ರನೋ ಯಾವುದೋ ಒಂದು ನಕ್ಷತ್ರವೋ ಅದ್ರ ಮೇಲೆ ಮನಸ್ಸು ಸ್ಥಿರ ಮಾಡೋದು, ದೃಷ್ಟಿ ಸ್ಥಿರ ಮಾಡೋದು, ಅದನ್ನೇ ನೋಡ್ತಾ ಇರೋದು. ಇದರಿಂದ ಏನಾಗುತ್ತೆ ನಿಮಗೆ ಗೊತ್ತು. ಹೀಗೆ ಬಗೆ ಬಗೆಯ ಸಾಧನೆಗಳ ಮೂಲಕ ಏಕಾಗ್ರತೆಯನ್ನು ಸಿದ್ಧಿಸ್ಕೊಳ್ತಾ ಇದ್ರು ಅವರು. ಏಕಾಗ್ರತೆ ಒಂದು ಬಂತು ಅಂದ್ರೆ ಜಗತ್ತು ನಿಮ್ಮ ಕಾಲ ಕೆಳಗೆ. ಈಗ ರಾವಣನಿಗೆ ಅದ್ಭುತ ಶಕ್ತಿ ಇತ್ತಲ್ವಾ, ರಾವಣ ಇಡೀ ಲೋಕವನ್ನೇ ತಲ್ಲಣಗೊಳಿಸಿರ್ತಾ ಇಲ್ವಾ, ಅವನ ಮುಂದೆ ಇಂದ್ರನೂ ಇಲ್ಲ, ಯಮನೂ ಇಲ್ಲ, ವರುಣನೂ ಇಲ್ಲ ಅನ್ನೋ ಥರ ಆಗಿತ್ತ ಇಲ್ವಾ? ಹೌದಲ್ವ ಹೇಳಿ? ಇಡೀ ಜಗತ್ತು ಅವನಿಗೆ ಅಧೀನಾಗಿತ್ತು ರಾವಣನಿಗೆ. ಇದನ್ನ ಸಾಧನೆ ಮಾಡಿದ ಹೇಗೆ ಗೊತ್ತಾ ನೀವು? ಅವನು ಹೇಗೆ ಸಾಧನೆ ಮಾಡಿದ ಹೇಳಿ? ಅದು ಯಾವುದ್ರ ಮೂಲಕ? ಅಜಯ ಆಗಿದ್ದು ಯಾವುದ್ರ ಮೂಲಕ? ವರ ಪಡ್ಕೊಂಡ. ವರ ಬಲದಿಂದಾಗಿ ಅವನು ಅಜಯ ಆದ, ಯಾರಿಗೂ ಎದುರಿಸೋಕ್ಕಾಗ್ತಾ ಇರಲಿಲ್ಲ ಅವನ್ನ. ಈ ವರ ಹೇಗೆ ಬಂತು? ತಪಸ್ಸಿನ ಮೂಲಕ ಬಂತು. ತಪಸ್ಸು ಹೇಗೆ ಬಂತು? ಅಲ್ಲಿಗೆ ರಾವಣನ ಸಾಧನ ಕೂಡ, ರಾವಣ ಏನು ಅಚೀವ್ ಮಾಡಿದ್ದ ರಾವಣ, ಅದು ಕೂಡ ಏಕಾಗ್ರತೆ ಮೂಲಕನೇ ಬಂದಿರೋದಲ್ವಾ? ಸಾಧನೆ ಮಾಡ ಇದು ಬಂತು ಅಂದ್ರೆ ಎಲ್ಲ ಬಂತು. ನೀವು ವಿದ್ಯಾರ್ಥಿಯಾಗೂ ಯಶಸ್ವಿ ಆಗ್ತೀರಿ. ನಾಳೆ ಮುಂದೆ ನೀವು ಶಿಕ್ಷಕ ಆಗಿ ಅಥವಾ ಚಿತ್ರಕಾರ ಆಗಿ, ಶಿಲ್ಪಿ ಆಗಿ ಅಥವಾ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ. ಡಾಕ್ಟರ್ ಏಕಾಗ್ರತೆ ಬೇಕು ಅಲ್ವಾ? ಆಪರೇಷನ್ ಮಾಡ್ತಾ ಇರ್ತಾರೆ ಡಾಕ್ಟರ್. ಏಕಾಗ್ರತೆ ಬೇಕು ಬೇಡ ಹೇಳಿ? ಕಣ್ಣಿನ ಆಪರೇಷನ್ ಮಾಡ್ತಾ ಇರ್ತಾರೆ ಡಾಕ್ಟರ್ ತಿಳ್ಕೊಡಿದ್ವಿ. ಏಕಾಗ್ರತೆ ಇಲ್ಲಿ ಏನಾಗುತ್ತೆ? ಆಪರೇಷನ್ ಸಕ್ಸಸ್, ಪೇಷಂಟ್ ಡೆತ್ ಹಂಗಾಗತ್ತೆ. ಬೇಕು ಏಕಾಗ್ರತೆ ಅಂತ. ಹಾಗಾಗಿ ಸಮಾಧಿಮಾನ ಮಗ ಆ ಏಕಾಗ್ರತೆ ರಾಮನಿಗಿತ್ತು ಅಂತ. ಇನ್ನು ನೀನು ಯೋಗ ಅಂತ ಹೇಳ್ತೀರ, ಜೀವನಿಗೆ ಸಮಾಧಿ ಅಂದ್ರೆ ದೇವರ ಮೇಲೆ ಏಕಾಗ್ರತೆ. ಹಾಗೆ ದೇವರಿಗೂ ಕೂಡ ಸಮಾಧಿ ಅಂದ್ರೆ ಜೀವ ಸಮಾಧಿ ಅಂತ. ನಾವು ದೇವರ ಮೇಲೆ ಮನಸ್ಸಿರ್ತೀವಲ್ಲ, ಅವಾಗ ಏನಾಗುತ್ತೆ ಗೊತ್ತಾ? ದೇವರ ಮನಸ್ಸು ನಮ್ಮ ಕಡೆ ಬರುತ್ತೆ, ದೇವರು ನಮ್ಮ ಮೇಲೆ ಮನಸ್ಸಿರ್ತಾರೆ. ನೀವು ಸಂಪೂರ್ಣ ರಾಮನನ್ನೇ ಆಶ್ರಯಿಸಿದ್ರೆ, ನೀವು ಪೂರ್ತಿ ರಾಮನ ಮೇಲೆ ಏಕಾಗ್ರತೆ ಮಾಡಿದ್ರೆ, ದೇವರು ಕೂಡ ನಿಮ್ಮ ಕಡೆ ತಿರುಗ್ತಾರೆ. ದೇವರಿಗೂ ನಿಮ್ಮದೇ ಯೋಚನೆ ಬರುತ್ತೆ ಅಂತ. ಏನು ಮಾಡ್ತಿರ್ಬೋದು? ನನ್ನ ಮಗು ಚೆನ್ನಾಗಿದೆಯೋ ಇಲ್ವೋ, ರಕ್ಷಣೆ ಮಾಡಬೇಕು. ಇದನ್ನು ಸಮಾಧಿ ಅಂತ ಕರೀತಾರೆ. ಆಶ್ರಿತ ರಕ್ಷಣ ಚಿಂತಾವಾನ್. ಭಗವಂತನಿಗೆ ಅದೇ ಸಮಾಧಿ, ಅದೇ ಏಕಾಗ್ರತೆ. ತನ್ನವರನ್ನು ಕಾಪಾಡಬೇಕು, ತನ್ನವರನ್ನು ಉಳಿಸ್ಬೇಕು, ಕಷ್ಟಗಳಿಂದ ರಕ್ಷಣೆ ಮಾಡಬೇಕು. ಸಮಾಧಿ ಅದು ಕೂಡ. ಇನ್ನು ಮುಂದಿನದು ಮುಂದಿದ್ದೇನು ಹೇಳಿ? ನೆನಪಿದೆ ನಿಮಗೆ? ಬರ್ಕೊಂಡಿದ್ದೀರಾ? ಮುಂದಿನ ಶಬ್ದ ಪ್ರಜಾಪತಿ ಸಮ. ಪ್ರಜಾಪತಿ ಅಂದ್ರೆ ಯಾರು? ರಾಮನು ಪ್ರಜಾಪತಿಗೆ ಸಮಾನ ಅಂತ ಅದರ ಸರಳ ಅರ್ಥ. ಹಾಗೆ ಪ್ರಜಾಪತಿ ಅಂದ್ರೆ ಯಾರು? ಯಾರು? ರಾಮನಿಗೆ ಪ್ರಜಾಪತಿ ಸಮ ಅಂತ ಕರೆದಿದ್ದಾರೆ.
ಪ್ರಜಾಪತಿಗೆ ಸಮಾನ ಅಂತ. ಪ್ರಜಾಪತಿ ಯಾರಿರ್ಬೋದು? ದಕ್ಷ ಪ್ರಜಾಪತಿ. ಆ ಥರ ಪ್ರಜಾಪತಿಗಳು ಅನೇಕರಿದ್ದಾರೆ. ಸರಿ, ಹೆಂಗೆ ಹೇಳ್ತೀನಿ ಅಂತ. ಆದರೆ ಪ್ರಜಾಪತಿ ಅನ್ನೋದನ್ನ ನೇರವಾಗಿ ಅನ್ವಯಿಸ್ತಕ್ಕಂಥದ್ದು ಬ್ರಹ್ಮದೇವರಿಗೆ. ಚತುರ್ಮುಖ ಬ್ರಹ್ಮ ಇದ್ದಾರಲ್ಲ, ಅವನಿಗೆ ಪ್ರಜಾಪತಿ ಅಂತ ಕರೀತಾರೆ. ಅವರ ಮಕ್ಕಳು ಕೂಡ ಅನೇಕ ಪ್ರಜಾಪತಿಗಳಿದ್ದಾರೆ. ಅವರು ಈ ಸೃಷ್ಟಿ ಕಾರ್ಯವನ್ನು ಮಾಡ್ತಾರೆ. ಈಗ ಜ ಅಂದ್ರೆ ಗೊತ್ತಾ ನಿಮಗೆ ಅಂತ? ಜ ಅಂದ್ರೆ ಹುಟ್ಟು, ಜಾಯತೆ ಜನ್ಮ ಜನನ. ಜ ಅಂದ್ರೆ ಹುಟ್ಟು, ಪ್ರಜಾ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಹುಟ್ಟು. ಈ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಕ್ಕಂಥವ್ರು, ಸೃಷ್ಟಿ ಕಾರ್ಯ ಮಾಡ್ತಕ್ಕಂಥವ್ರು. ಸೃಷ್ಟಿ ಕಾರ್ಯದ ಒಡೆಯ ಯಾರು? ಈಗ ಪ್ರಳಯ ಕಾರ್ಯದ ಒಡೆಯ ಯಾರು? ಪಾಲನೆ ಕಾರ್ಯದ ಒಡೆಯ ಯಾರು? ಸೃಷ್ಟಿ ಕಾರ್ಯದ ಒಡೆಯ ಯಾರು? ಅದೇ ಪ್ರಜಾಪತಿ. ಪ್ರಜಾಪತಿಯಿಂದ ಸಾಮಾನ್ಯವಾಗಿ ಕರೆಯೋದು ಬ್ರಹ್ಮನನ್ನು ಮತ್ತು ಬ್ರಹ್ಮನ ಮಕ್ಕಳನ್ನು. ಒಂದಷ್ಟು ಬ್ರಹ್ಮನ ಮಕ್ಕಳು ಪ್ರಜಾಪತಿಗಳು, ಯಾಕೆಂದ್ರೆ ಸೃಷ್ಟಿ ಕಾರ್ಯ ಮಾಡ್ತಾರೆ ಅವರು. ಆ ಕಾರಣಕ್ಕೆ ಈಗ ಬ್ರಹ್ಮನಿಗೆ ಸಮಾನ ಅಂತ ರಾಮನನ್ನು ಕರೆದಿದ್ದಾರೆ. ನೀವೇ ಹೇಳಬೇಕು, ಹೇಗೆ ಬ್ರಹ್ಮನಿಗೆ ಸಮಾನ ರಾಮ? ನಿಮಗೆ ಮೊನ್ನೆ ಬ್ರಹ್ಮನ ಕಥೆ ಹೇಳಿದ್ರು ಅಲ್ವಾ? ಇತ್ತೀಚೆಗೆ ಬ್ರಹ್ಮನ ಕಥೆ ಹೇಳಿದ್ರು ನೆನಪ ನಮಗೆ ಇಲ್ವಾ? ನೆನ್ಪಡ್ಕೊಡ್ತೀನಿ, ನಿಮ್ಗೆ ಹಿಂಟ್ ಕೊಡ್ತೀನಿ. ನಿಮಗೆ ಒಬ್ಬಾತ ಬ್ರಹ್ಮನ ಕುರಿತು ತಪಸ್ ಮಾಡ್ತಾನೆ, ವರ ಕೇಳ್ತಾನೆ ಬ್ರಹ್ಮನ ಕೈಯಲ್ಲಿ. ಏನ್ ವರ ಕೇಳ್ತಾನೆ? ಮತ್ತೆ ನಿಮ್ಗೆ ಗೊತ್ತು, ನಿಮ್ಗೆ ಹೇಳಿದ್ರೆ ಆ ಕಥೆಯ ಸಾರಾಂಶ ಏನು? ಆ ಕಥೆಯ ನೀತಿ ಏನು ಹೇಳಿ? ಬ್ರಹ್ಮನ ಕಣ್ಣಲ್ಲಿ ಇರೋದು ಸಮಾನ, ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಎಲ್ಲರ ಮೇಲೆ ಒಂದೇ ರೀತಿ ಪ್ರೀತಿ, ಒಂದೇ ರೀತಿ ವಾತ್ಸಲ್ಯ ಅಲ್ವಾ? ರಾಮನು ಕೂಡ ಹೀಗೆ. ಪ್ರಜಾಪತಿ ಸಮಹ ಅಂದರೆ ಹೇಗೆ ಚತುರ್ಮುಖ ಬ್ರಹ್ಮನಿಗೆ ಪ್ರಪಂಚದ ಎಲ್ಲ ಜೀವಿಗಳು, ಎಲ್ಲರ ಸೃಷ್ಟಿ ಅವನೇ ಮಾಡ್ತಕ್ಕಂಥದ್ದು. ಸಮಾನಗಳು, ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಹಾಗೆ ರಾಮನಿಗೆ ಎಲ್ಲ ಜೀವಗಳು, ಎಲ್ಲ ಪ್ರಜೆಗಳು ಸಮಾನ, ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಆ ರೀತಿ ಸಮದೃಷ್ಟಿ ಇತ್ತು ರಾಮನಿಗೆ. ಸಮದೃಷ್ಟಿ ತುಂಬ ವಿಶೇಷವಾಗಿರುವಂಥದ್ದು. ಎಲ್ಲರಲ್ಲಿ ಸಮದೃಷ್ಟಿ, ಒಂದೇ ಭಾವ. ಇದು ಇರಲ್ಲ. ಸಾಮಾನ್ಯವಾಗಿ ಆಗಿರ್ತಾರೆ ಪ್ರಪಂಚದಿಂದ, ಯಾರೋ ಹೆಚ್ಚು, ಯಾರೋ ಕಡಿಮೆ, ಯಾರನ್ನಾರು ಜಾಸ್ತಿ ಪ್ರೀತಿ, ಯಾರನ್ನಾರು ದ್ವೇಷ, ಯಾರನ್ನಾರು ವಿರೋಧ, ಈ ಥರ ಇರುತ್ತೆ ಅಲ್ವಾ? ನಿಮಗೆ ಹೇಳಿ, ಇಷ್ಟು ಜನ ನಿಮ್ಮ ಫ್ರೆಂಡ್ಸ್ ಅಲ್ವಾ? ಎಲ್ಲರೂ ಕೂಡ ಎಲ್ಲರೂ ಒಂದೇ ಸಮ ಸ್ನೇಹಿತರ? ನೀವೇ ಹೇಳಿ. ಈಗ ನಿಮ್ಗೆ ಇಷ್ಟು ಜನ ಆರ್ಯರು ಅರಿಯರು ಇದ್ದಾರೆ, ಯಾರು ಅಂತ ನೀವು ಹೇಳೋದು ಬೇಡ. ಇನ್ನು ಎಲ್ಲರ ಬಗ್ಗೆ ನನಗೆ ಗೌರವ ಇದೆ, ಪ್ರೀತಿ ಇದೆ. ಒಂದೇ ಸಮಾನ? ವ್ಯತ್ಯಾಸ ಇರುತ್ತಲ್ವಾ? ಯಾರು ಜಾಸ್ತಿ ಇಷ್ಟ ಆಗ್ತಾರೆ, ಯಾರದ್ದು ಪಾಠ ಜಾಸ್ತಿ ಹಿಡಿಯುತ್ತೆ ಅಲ್ವಾ? ಈಗ ಬಣ್ಣ ಇದೆ, ಬೇರೆ ಬೇರೆ ಬಣ್ಣಗಳಿದೆ, ಕಪ್ಪು, ಕೆಂಪು, ಬಿಳಿ, ಹಸಿರು. ನಿಮ್ಗೆಲ್ಲ ಬಣ್ಣನೂ ಒಂದೇ ಥರ ಇಷ್ಟನಾ ಅಲ್ವಾ? ಊಟ ಇದೆ, ಬೇರೆ ಬೇರೆ ಐಟಮ್ಗಳನ್ನು ಊಟ ಮಾಡ್ತೀರಿ ನೀವು, ಎಲ್ಲವೂ ಒಂದೇ ಥರ ಇಷ್ಟನಾ? ಇಲ್ಲ ಅಲ್ವಾ? ಆದರೆ ರಾಮನ ದೃಷ್ಟಿ ಹೇಗಿತ್ತು ಅಂದರೆ, ಸೃಷ್ಟಿ ಎಲ್ಲ ಸಮಾನ, ಎಲ್ಲರನ್ನೂ ಏಕಭಾವದಿಂದ ನೋಡ್ತಕ್ಕಂಥ ಒಂದು ದೃಷ್ಟಿ ಅಂತ ಮನಸ್ಸು ಅವನಿಗಿತ್ತು. ಸಾಮಾನ್ಯವಾಗಿರೋದಿಲ್ಲ, ಹಾಗಿರ್ಬೇಕು ಒಂದು ವಿಶೇಷ. ಅದಿರೋದ್ರಿಂದ ಪ್ರಜಾಪತಿ ಸಮಹ, ಈ ಮನುಷ್ಯನ ಥರ ಇದ್ರು, ಮನುಷ್ಯನ ಮಧ್ಯೆ ಮನುಷ್ಯನಾಗಿದ್ರು ಕೂಡ ಬ್ರಹ್ಮನ ಹಾಗೆ ಎಲ್ಲರನ್ನು ಏಕಭಾವದಿಂದ ನೋಡ್ತಕ್ಕಂಥ ಯೋಗ್ಯತೆ ಅವನಿಗಿತ್ತು. ದೊಡ್ಡ ಮನಸ್ಸು ಅವನಿಗಿತ್ತು ರಾಮನಿಗೆ. ನಾವು ಕಳಿಸ್ಕೋಬೇಕು ಇನ್ನೆಲ್ಲ. ಇದರಲ್ಲಿ ಯಾಕೆ ಪಾಠ ಮಾಡ್ತಿರೋದು ಹೇಳಿ? ತ್ರೇತಾಯುಗದಲ್ಲಿ ರಾಮ ಇದ್ದಾನೆ, ಇದು ಕಲಿಯುಗ, ತಗೊಂಡು ನಾವು ಮಾಡಿದೆ. ನಾವು ಕೂಡ ಅವನಂತೆ ಆಗಬೇಕು, ಈ ಗುಣಗಳು ನಮಗೂ ಬರಬೇಕು. ರಾಮನಾಗಿದ್ದು ಈ ಗುಣಗಳಿಂದ. ತ್ರೇತಾಯುಗದ ರಾಮನನ್ನು ಕಲಿಯುವುದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳೋದು ಈ ಗುಣಗಳಿಂದಾಗಿ.
ಈ ಗುಣ ನಮ್ಗೆ ಎಷ್ಟೆಷ್ಟು ಬರುತ್ತೋ ಅಷ್ಟೆಷ್ಟು ದೊಡ್ಡವರಾಗ್ತೇವೆ ನಾವು. ಈ ಪ್ರಪಂಚ ನಮ್ಮನ್ನು ಒಪ್ಕೊಳ್ಳುತ್ತೆ, ಗೌರವ ಕೊಡುತ್ತೆ, ದೇವರು ಮೆಚ್ಚುತ್ತಾನೆ. ಈ ಗುಣಗಳು ನಮಗೆ ಬಂದರೆ ಪ್ರಪಂಚ ಮಾತ್ರ ಅಲ್ಲ, ಪರಮಾತ್ಮ ಕೂಡ ಮೆಚ್ಚುತ್ತಾನೆ ನಮ್ಮನ್ನು. ಇಲ್ದಿದ್ರೆ ಮೆಚ್ಚನ ಪರಮಾತ್ಮ. ಹಾಗಾಗಿ ಈ ಗುಣಗಳನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಹರೇ